Hello students, welcome to my channel and this is Kiran Potana. So in this session I will simplify KCT 2022 final paper which is code number A2. Okay. So ella code alli questions same irutte but order different irutte. So but here I have typed all the questions. So questions iruttalla. So ನೀವು ಯಾವ ಕೋಡ್ ಆಗಲಿ ಅದು A1 ಆಗಲಿ A2 ಆಗಲಿ D1 D2 C1 C2 ಯಾವ ಕೋಡ್ ಆದ್ರೂ ಕೂಡ ನೀವು answers check ಮಾಡ್ಕೋಬಹುದು. Okay, so let us start from the question number 1. So please guys, please subscribe my channel for more videos. Okay, so first question, if step x is the greatest integer function not greater than x, then integral of 0 to 8 step x, integral of 0 to 8 step x dx ಅಂದ್ರೆ ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 0 ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಪ್ಲಸ್ 6 ಪ್ಲಸ್ 7 ಅಂದ್ರೆ 0 ಟು ಓಕೆ 8 ನಂಬರ್ಸ್ ತಗೋಬೇಕು. ಓಕೆ 0 1 2 3 4 5 6 7. ಓಕೆ ಇದನ್ನ ನಾವು ಸಮ್ಮೇಷನ್ ಮಾಡಿದ್ರೆ ಸೊ 1 ಪ್ಲಸ್ 2 3 3 ಪ್ಲಸ್ 3 6 6 ಪ್ಲಸ್ 4 10 10 ಪ್ಲಸ್ 5 15 15 ಪ್ಲಸ್ 6 21 21 ಪ್ಲಸ್ 7 is 28. ಓಕೆ 0 ಟು 8 ಅಂದ್ರೆ ನಾವು 8 ನಂಬರ್ಸ್ ಈ ತರ ತಗೋಬೇಕು. ಓಕೆನಾ. Next question guys, integral 0 to pi by 2 root sin theta into cos cube theta. Okay, that one we can write it as 0 to pi by 2 root sin theta into, see cos cube theta we can write it as cos square theta into cos theta, again cos square theta we can write it as 1 minus sin square theta into cos theta d theta. So ಇವಾಗ ಏನು ತಗೋಬೇಕಂದ್ರೆ ಇವಾಗ ಸಬ್ಸ್ಟಿಟ್ಯೂಷನ್ ತಗೋಬೇಕು. sin theta is equal to t ತಗೊಂಡ್ರೆ ಇದರ ಡೆರಿವೇಟಿವ್ ಏನು cos theta into d theta is equal to dt, right? ಸೊ ಇಂಟಿಗ್ರಲ್ ಸ್ಕ್ವೇರ್ ರೂಟ್ ಆಫ್ sin theta ಪ್ಲೇಸ್ ಅಲ್ಲಿ t ತಗೊಂತೀನಿ, ಇದು 1 ಮೈನಸ್ t ಸ್ಕ್ವೇರ್ ಆಗುತ್ತೆ ಇಂಟು cos theta d theta ಏನಾಗುತ್ತೆ ಇದು dt ಆಗುತ್ತೆ. ಸೊ ನಾವು ಯಾವಾಗ ಸಬ್ಸ್ಟಿಟ್ಯೂಷನ್ ತಗೊಂತು ಇಂಟಿಗ್ರಲ್ ಕೂಡ ಚೇಂಜ್ ಮಾಡಬೇಕು. ಅಂದ್ರೆ sin 0 theta ಪ್ಲೇಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ t ವ್ಯಾಲ್ಯೂ 0, theta ಪ್ಲೇಸ್ ಅಲ್ಲಿ pi by 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ sin pi by 2 1 ಆಗುತ್ತೆ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. 0 to 1 ರೂಟ್ ಟಿ ಅಂದ್ರೆ ಇದು ಟಿ ಪವರ್ 1 by 2 ಇಂಟು 1 ಮೈನಸ್ ಟಿ ಸ್ಕ್ವೇರ್ ಇಂಟು ಡಿ ಟಿ. ಸೊ ಟಿ ಪವರ್ 1 by 2 ಇಂಟು 1 ಅಂದ್ರೆ ಟಿ ಪವರ್ 1 by 2 ಮೈನಸ್ ಟಿ ಪವರ್ 3 by 2 ಇಂಟು ಡಿ ಟಿ. ಇವಾಗ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೋಬೇಕು. ಸೊ ಟಿ ಪವರ್ 1 by 2 ಅಂದ್ರೆ ಟಿ ಪವರ್ 3 by 2 ಇಂಟು 2 by 3 ಆಗುತ್ತೆ, ಮೈನಸ್ ಟಿ ಪವರ್ 3 by 2 ಅಂದ್ರೆ so this is t power 1 by 2 into 2, ಇದು sorry actually this is 5 by 2. okay now ಈಗ t power 5 by 2 ಅಂದ್ರೆ 7 by 2 and this is 2 by 7 ಆಗುತ್ತೆ to the limits 0 to 1. so ಈಗ ಫಸ್ಟ್ ನಾವು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ t power 1 power anything 1 ಆಗುತ್ತೆ. so ಇದು 2 by 3 minus 2 by 7 minus ಇದು 0 ಆಗುತ್ತೆ. so LCM 21 ಆಗುತ್ತೆ. 7 2 is 14 minus 6, 14 minus 6, so ಇದು 8 by 21 is the answer. So option D ಆಗುತ್ತೆ. Okay, so ಇದರ ಆಪ್ಷನ್ B ಫಸ್ಟ್ ಕ್ವೆಶ್ಚನ್, ಇದರ ಆಪ್ಷನ್ D. ನೆಕ್ಸ್ಟ್ ಕ್ವೆಶ್ಚನ್ guys. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಸಿ ಈ ಕ್ವೆಶ್ಚನ್ ಅಲ್ಲಿ ಒಂದು 4 ಕ್ವೆಶ್ಚನ್ ಗ್ರೇಸ್ ಬರೇ ಚಾನ್ಸ್ ಇದೆ. ಓಕೆ 4 ಕ್ವೆಶ್ಚನ್ ಗ್ರೇಸ್ ಬರೇ ಚಾನ್ಸ್ ಇದೆ. ಅದು ಕೋಡ್ A2 ಇನ್ ಕೇಸ್ ನಿಮ್ದು ಕೋಡ್ A2 ಆಗಿದೆ ಕ್ವೆಶ್ಚನ್ ನಂಬರ್ 14 15 23 and 39 ಈ 4 ಕ್ವೆಶ್ಚನ್ ಗ್ರೇಸ್ ಬರೇ ಚಾನ್ಸ್ ಇದೆ. ಓಕೆ ಲೆಟ್ ಅಸ್ ಚೆಕ್ ದಿಸ್. ಸೊ ಈ ವಿಡಿಯೋ ಫುಲ್ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ನಿಮ್ಮ ಮಾರ್ಕ್ಸ್ ಎಷ್ಟು ಅಂತ ಮ್ಯಾಕ್ಸಿಮಮ್ 95% ಕನ್ಫರ್ಮ್ ಆಗುತ್ತೆ ಗೈಸ್. ಓಕೆ ನೌ ದ ಕ್ವೆಶ್ಚನ್ ಇಸ್ e power y plus xy is equal to e. ನೌ ದೇ ಆರ್ ಆಸ್ಕಿಂಗ್ ದಿ ಆರ್ಡರ್ ಪೇರ್ dy by dx d square by dx square ಏನಾಗುತ್ತೆ at x equal to 0 ಅವ್ರು ಕೇಳ್ತಿದ್ದಾರೆ. ಓಕೆ ಫಸ್ಟ್ e power y plus xy is equal to e. ಈಗ dy by dx ಫೈಂಡ್ ಔಟ್ ಮಾಡಿದ್ರೆ e power y ಡೆರಿವೇಟಿವ್ e power y into y ಡೆರಿವೇಟಿವ್ dy by dx ಪ್ಲಸ್ uv ರೂಲ್ ಅಪ್ಲೈ ಮಾಡಬೇಕು. x into y ಡೆರಿವೇಟಿವ್ dy by dx ಪ್ಲಸ್ y into x ಡೆರಿವೇಟಿವ್ 1 ಈಕ್ವಲ್ ಟು e ಡೆರಿವೇಟಿವ್ 0. ಸೊ ಈಗ ಈ ಎರಡಲ್ಲಿ dy by dx ಕಾಮನ್ ತಗೊಂಡಿದ್ರೆ ಏನಿರುತ್ತೆ e power y ಪ್ಲಸ್ x ಇರುತ್ತೆ. ಈ y ನ ಕಡೆ ಕಳಿಸಿದ್ರೆ ಮೈನಸ್ y. ಸೊ ದಿಸ್ ಇಸ್ ವಾಟ್ dy by dx is equal to minus y by e power y plus x. ಬಟ್ ನಾವೇನ್ ಫೈಂಡ್ ಔಟ್ ಮಾಡಬೇಕು dy by dx at what at x equal to 0 ಅಂದ್ರೆ x ಪ್ಲೇಸ್ ಅಲ್ಲಿ ನಾನು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಇದು ಮೈನಸ್ y by e power y plus 0 ಅಂದ್ರೆ e power y. ಸೊ ಇದು ಸಿಂಪ್ಲಿಫೈ ಆಗಬೇಕು. ಇದು ಸಿಂಪ್ಲಿಫೈ ಆಗಬೇಕಂದ್ರೆ ಫಸ್ಟ್
ಎಕ್ಸ್ ಈಕ್ವಲ್ ಟು 0 ಇದೆಲ್ಲ, ಎಕ್ಸ್ ಈಕ್ವಲ್ ಟು 0 ನಾನು ಗಿವೆನ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ e ಪವರ್ y ಪ್ಲಸ್ ಎಕ್ಸ್ ವ್ಯಾಲ್ಯೂ 0 ಇಂಟು y ಅಂದ್ರೆ 0, ಸೊ ವಿಚ್ ಈಸ್ ಈಕ್ವಲ್ ಟು e. ಸೊ e ಪವರ್ e ಇಸ್ ಈಕ್ವಲ್ ಟು e ಆಗುತ್ತೆ, ಅಂದ್ರೆ y ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, e ಪವರ್ y ಈಕ್ವಲ್ ಟು e ಅಂದ್ರೆ y ವ್ಯಾಲ್ಯೂ 1 ಆಗುತ್ತೆ. ಸೊ y ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -1 ಬೈ e ಪವರ್ 1 ನಥಿಂಗ್ ಬಟ್ -1 ಬೈ e. ಓಕೆ, -1 ಬೈ e ಏನು dy ಬೈ dx. ಯಾವ ಆಪ್ಷನ್ ಅಲ್ಲಿ ಇದೆ? ಫಸ್ಟ್ ಇದೆ, ಸೆಕೆಂಡ್ ಇದೆ, ಓಕೆ, ಥರ್ಡ್ ಆಪ್ಷನ್. ಓಕೆ, ಬಟ್ d ಸ್ಕ್ವೇರ್ y ಬೈ dx ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. d ಸ್ಕ್ವೇರ್ ಬೈ dx ಸ್ಕ್ವೇರ್ -1 ಗೆ ಡೆರಿವೇಟಿವ್ ಇದು 1 ಬೈ e ಸ್ಕ್ವೇರ್ ಆಗುತ್ತೆ. ಸೊ ಆಪ್ಷನ್ ಫಸ್ಟ್ -1 ಬೈ e, ನೆಕ್ಸ್ಟ್ 1 ಬೈ e ಸ್ಕ್ವೇರ್. ಸೊ ಆಪ್ಷನ್ e ಆಗುತ್ತೆ. ಓಕೆ ಗೈಸ್, ಸೊ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ and hope you can understand my dedication towards your education. Guys, please support me by subscribe my channel and like my video and share to your friends so that they also will understand how many marks they can get. Okay, next question. The function f of x is increasing. See, so last time also we have discussed when a function is increasing means f dash of x greater than 0. ಈ ಕೇಸಲ್ಲಿ ಮಾತ್ರ increasing. ಸೊ ನಾನು ಅದಕ್ಕೆ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕು ಫಸ್ಟ್. ಓಕೆ, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಅಂದ್ರೆ ಡೆರಿವೇಟಿವ್ ಆಫ್ ಲಾಗ್ ಏನು 1 ಬೈ 1 ಪ್ಲಸ್ ಎಕ್ಸ್ ಮೈನಸ್ ಇದು ಯು ಬೈ ವಿ ರೂಲ್. ಯು ಬೈ ವಿ ರೂಲ್ ಅಂದ್ರೆ ಡಿನಾಮಿನೇಟರ್ 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್, ಇದು 2 ಪ್ಲಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ 2x 2 ಮೈನಸ್ 2x ಇಂಟು ಡೆರಿವೇಟಿವ್ ಆಫ್ 2 ಪ್ಲಸ್ ಎಕ್ಸ್ 1 ಆಗುತ್ತೆ. ಸೊ ಇದು 1 ಬೈ 1 ಪ್ಲಸ್ ಎಕ್ಸ್ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ 2 2 is 4 ಪ್ಲಸ್ 2x ಮೈನಸ್ 2x ಬೈ 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. 2x ಕ್ಯಾನ್ಸಲ್ ಆಗಿದ್ರೆ 1 ಬೈ 1 ಪ್ಲಸ್ ಎಕ್ಸ್ ಮೈನಸ್ 4 ಬೈ 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅವಾಗ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 4x ಬೈ 1 ಪ್ಲಸ್ ಎಕ್ಸ್ ಇಂಟು 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ 4x 4 ಕೂಡ ಕ್ಯಾನ್ಸಲ್. ಇವಾಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಬೈ 1 ಪ್ಲಸ್ ಎಕ್ಸ್ ಇಂಟು 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಆಕ್ಚುಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ತಗೋಬೇಕು ನಮ್ಗೆ ಇನ್ಕ್ರೀಸಿಂಗ್ ಬೇಕಂದ್ರೆ. ಗ್ರೇಟರ್ ದೆನ್ 0 ತಗೊಂಡ್ರೆ ಅಂದ್ರೆ ಇದು ಪಿ ಬೈ ಕ್ಯೂ ಫಾರ್ಮ್ ಇದೆಲ್ಲ, ಪಿ ಬೈ ಕ್ಯೂ ಗ್ರೇಟರ್ ದೆನ್ 0 ತರ ಬಂದಿದೆ. ಅಂದ್ರೆ ನ್ಯೂಮರೇಟರ್ ಪಾಸಿಟಿವ್ ಇರಬೇಕು, ಡಿನಾಮಿನೇಟರ್ ಪಾಸಿಟಿವ್ ಇರಬೇಕು, ಅವಾಗೆ ಪಾಸಿಟಿವ್ ಬೈ ಪಾಸಿಟಿವ್ 0 ಆಗುತ್ತೆ. ಇಲ್ಲಾಂದ್ರೆ ನ್ಯೂಮರೇಟರ್ ನೆಗೆಟಿವ್, ಡಿನಾಮಿನೇಟರ್ ಕೂಡ ನೆಗೆಟಿವ್, ಅವಾಗೆ ನೆಗೆಟಿವ್ ಬೈ ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಬಟ್ ನ್ಯೂಮರೇಟರ್ ನೆಗೆಟಿವ್ ಆಗಿ ಚಾನ್ಸ್ ಇಲ್ಲ, ಯಾಕಂದ್ರೆ ಹೋಲ್ ಸ್ಕ್ವೇರ್ ಅಂದ್ರೆ ಪಾಸಿಟಿವ್, ಅಂದ್ರೆ ಇದು ಪಾಸಿಟಿವ್, ಬಟ್ ಇದು ಕೂಡ ಪಾಸಿಟಿವ್ ಆಗಿದ್ರೆ ಮಾತ್ರ ನಮಗೆ ಪಾಸಿಟಿವ್ ಬರುತ್ತೆ. ಸೊ ಅದಕ್ಕೆ ಕಂಡೀಷನ್ 1 ಪ್ಲಸ್ ಎಕ್ಸ್ ಗ್ರೇಟರ್ ದೆನ್ 0 ತಗೋಬೇಕು, ಎಕ್ಸ್ ಗ್ರೇಟರ್ ದೆನ್ -1 ಆಗುತ್ತೆ. ಎಕ್ಸ್ ಗ್ರೇಟರ್ ದೆನ್ -1 ಅಂದ್ರೆ ನಿಮಗೆ ಗೊತ್ತು ಹೌ ಟು ರೈಟ್ ದಟ್ ಇಂಟರ್ವಲ್ ಅಂತ. ಸೊ -1, ಇನ್ಫಿನಿಟಿ. ಓಕೆ ಗೈಸ್, ನೆಕ್ಸ್ಟ್ ಕ್ವೆಶ್ಚನ್. The coordinates of the point on root x plus root y equal to 6 at which the tangent is equally inclined to the axis. This is very easy. Okay, directly you can write. So root x plus root y koda root x tagondre equally inclined. So it will become 2 root x equal to 6. Root x is equal to 6 by 2 3. Then x equal to 3 square. X equal to 9. So okay, ಈ x equal to 9 ಆಗಿದ್ರೆ y ಕೂಡ 9 ಆಗುತ್ತೆ, ಯಾಕಂದ್ರೆ ಈಕ್ವಲಿ ಇನ್ಕ್ಲೈನ್ಡ್. ಸೊ ಆನ್ಸರ್ ಇಸ್ 9, 9. We will move to next question guys without wasting time. So question number 6. The function f of x given is strictly increase or decrease ಅಂದ್ರೆ ಫಸ್ಟ್ f dash of x ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ f dash of x ಏನಂದ್ರೆ 4 into sin cube ಅಂದ್ರೆ ಫಸ್ಟ್ 3 sin square x into sin derivative cos x minus 6 into sin square x derivative is 2 sin x into sin x derivative is cos x plus 12 into sin x derivative is cos x plus ಅದು 0 ಆಗುತ್ತೆ. So it will be 4 into 3, this is 12 sin square x into cos x minus 6 to z 12 sin x. Okay, and then this is cos x plus this is 12 cos x. ಈಗ ಮೂರಲ್ಲಿ ನಾವು ಏನು ಕಾಮನ್ ತಗೋಬಹುದು ಅಂದ್ರೆ f dash of x ಇದರಲ್ಲಿ. ಸೊ 12 ಕಾಮನ್ ತಗೊಂಡ್ರೆ ಇಟ್ ವಿಲ್ ಬಿಕಮ್ ಓಕೆ 12 cos x ಕಾಮನ್ ತಗೋಬಹುದು. ಓಕೆ, 12 cos x ಕಾಮನ್ ತಗೊಂಡಿದ್ರೆ ಏನಾಗುತ್ತೆ, ಇದು sin square x minus sin x plus 1 ಆಗುತ್ತೆ, ರೈಟ್? ಓಕೆ, ಈಗ ಇದು f dash of x ಪಾಸಿಟಿವ್ ನೆಗೆಟಿವ್ ನಾವು ಅಬ್ಸರ್ವ್ ಮಾಡಬೇಕು. ಆಕ್ಚುಲಿ ಇದು
ಸೈನ್ ಎಕ್ಸ್ ಅಲ್ವಾ, ಸೈನ್ ಎಕ್ಸ್ ರೇಂಜ್ ಏನು -1, 1 ಅಷ್ಟೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಓಕೆ, ಅಂದ್ರೆ ಸೈನ್ -1 ಆಗಿದ್ರು ಮೈನಸ್ ಇಂಟು ಮೈನಸ್ +1 ಆಗುತ್ತೆ, 1 + 1 2 ಆಗುತ್ತೆ. ಸೊ ದಟ್ ಮೀನ್ಸ್ ಇಟ್ ಈಸ್ ಪಾಸಿಟಿವ್. ಇಲ್ಲ ಇನ್ ಕೇಸ್ ಇದು 1 ಆಗಿದ್ರು -1 + 1 0, 0 ಪ್ಲಸ್ ಸೈನ್ ಸ್ಕ್ವೇರ್ ಅಂದ್ರೆ ಹೋಲ್ ಸ್ಕ್ವೇರ್, ಸೈನ್ ಇದು ವ್ಯಾಲ್ಯೂ ಪಾಸಿಟಿವ್. ಸೊ ದಟ್ ಮೀನ್ಸ್ ದಿಸ್ ಈಸ್ ಆಲ್ವೇಸ್ ಪಾಸಿಟಿವ್ ಬರ್ತಿದೆ, ಇದು ಆಲ್ವೇಸ್ ಪಾಸಿಟಿವ್. ಇವಾಗ ಈ ಕಾಸ್ ಎಕ್ಸ್ ಅನ್ನೋದು ಪಾಸಿಟಿವ್ ಆರ್ ನೆಗೆಟಿವ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಕಾಸ್ ಎಕ್ಸ್ ಗ್ರಾಫ್ ಈ ತರ ಡ್ರಾ ಮಾಡಿದ್ರೆ ಇದು 0, ಇದು π/2, ಇದು π, ರೈಟ್. ಸೊ ಈಗ ಈ ಕಾಸ್ ಎಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆನ್ಸರ್. ಡಿಕ್ರೀಸಿಂಗ್ ಇನ್ π/2, π, π/2, π ಅಲ್ಲಿ ಡಿಕ್ರೀಸಿಂಗ್ ಆರ್ ನಾಟ್ ಗ್ರಾಫ್, ಸೊ ಆಪ್ಷನ್ ಎ. ಓಕೆ, ಸೊ ಇದು ಆಲ್ರೆಡಿ ಪಾಸಿಟಿವ್ ಆಗಿದೆ, ಸೊ ಇದ್ರ ಮೇಲೆ ನಮ್ಗೆ ಏನ್ ಬರಲ್ಲ. ಇದು ನೆಗೆಟಿವ್ ಆಗಿದ್ರೆ ಡಿಕ್ರೀಸಿಂಗ್. ಓಕೆ, ಈ ತರ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. Area of the region bounded by the curve y equal to tan x. Okay, the x-axis and the line x equal to π/3. Okay, actually ಈ ತರ ಇರುತ್ತಲ್ಲ tan x ಗ್ರಾಫ್. ಸೊ 0 to π/2, ನಮಗೆ π/3 ತನಕ ಅಷ್ಟೇ ಬೇಕು. ಸೊ ನಾವೇನ್ ಮಾಡ್ತೀವಿ, ಸೊ 0 to π/3 ಇಂಟಿಗ್ರಲ್ ಆಫ್ tan x dx ಫೈಂಡ್ ಔಟ್ ಮಾಡ್ಬೇಕು. ಸೊ ಇಂಟಿಗ್ರಲ್ ಆಫ್ tan x ಅಂದ್ರೆ ಏನು, log mod secant x, log mod secant x to the interval 0, π/3. ಫಸ್ಟ್ x ಪ್ಲೇಸ್ ಅಲ್ಲಿ π/3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ log secant π/3 ಮೈನಸ್ log secant 0. log secant π/3, secant π/3 ವ್ಯಾಲ್ಯೂ 2 ಮೈನಸ್ secant 0 ವ್ಯಾಲ್ಯೂ 1. ಸೊ log 1 ವ್ಯಾಲ್ಯೂ 0, ಸೊ ಇಟ್ ಈಸ್ log 2 guys. ಸೊ ಆಪ್ಷನ್ C. Okay, some questions are easy, but most of the students are feeling difficult in this 2022. So the reason is not based on the questions, the reason is you have to maintain the time management, right, properly. Okay, so to maintain the time management you have to practice more and more problems. Okay, that's it. Okay, next question number 8. Evaluate integral 2 to 3 x square dx. Okay, 2 to 3 x square dx. So very simple guys. So they given as the limit of a sum. ಅವರು ಲಿಮಿಟ್ ಆಫ್ ಎ ಸಮ್ ಅಂತ ಕೊಟ್ಟಿದ್ದಾರೆ, ಅದಕ್ಕಂತ ನಾವು ಲಿಮಿಟ್ ಆಫ್ ಎ ಸಮ್ ಫಾರ್ಮುಲಾ ಯೂಸ್ ಮಾಡಿ ಏನು ಮಾಡೋದು ಬೇಕಿಲ್ಲ, ಜಸ್ಟ್ ಇಂಟಿಗ್ರೇಷನ್ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಸೊ ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಏನು, x³ 3 ಟು ದಿ ಲಿಮಿಟ್ಸ್ 2 to this is 3. Okay, 2 to 3. ಸೊ ಫಸ್ಟ್ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3³ 27/3 ಮೈನಸ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2³ 8/3. ಸೊ 27 ಮೈನಸ್ 8 ಅಂದ್ರೆ 19/3. ಓಕೆ, ಸೊ ಇದನ್ನೇ ತುಂಬಾ ಜನ ತಪ್ಪು ಮಾಡ್ತಾರೆ, ಲಿಮಿಟ್ ಆಫ್ ಎ ಸಮ್ ಅಂದ್ರೆ ಆ ಫಾರ್ಮುಲಾ ಯೂಸ್ ಮಾಡ್ಬೇಕಂತ ಅಂತ ಅನ್ಕೊಂತಾರೆ, ಬಟ್ ಆ ತರ ಏನಿಲ್ಲ, ನಾವು ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೋಬಹುದು. ಓಕೆ, ಸೊ ಇವಾಗ ಅಪ್ ಟು 8 ಕ್ವೆಶ್ಚನ್ಸ್ ಮಾಡಿದ್ವಿ, ಎಲ್ಲ ಕ್ವೆಶ್ಚನ್ಸ್ ಸಿಂಪಲ್ ಇದಾವೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9. 0 to π/2, 0 to π/2 cos x into sin x, ಓಕೆ, ಡಿವೈಡೆಡ್ ಬೈ 1 ಪ್ಲಸ್ sin x ಇದೆ. ಸೊ ಇದಕ್ಕೆ ನಾನು ಫಾರ್ಮುಲಾ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನು sin x equal to t ಸಬ್ಸ್ಟಿಟ್ಯೂಷನ್ ತಗೊಂತೀನಿ. ಓಕೆ, sin x equal to t. ಇನ್ ಕೇಸ್ ಇಫ್ ನಾನು sin x equal to t ಸಬ್ಸ್ಟಿಟ್ಯೂಷನ್ ತಗೊಂಡಿದ್ರೆ ಇದೇನಾಗುತ್ತೆ, cos x into dx is equal to dt ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಈಗ x equal to 0 ತಗೊಂಡಿದ್ರೆ t ವ್ಯಾಲ್ಯೂ ಏನಾಗುತ್ತೆ, ಸಾರಿ ಇದು π/2, x equal to 0 ತಗೊಂಡಿದ್ರೆ sin 0 t ಕೂಡ 0 ಆಗುತ್ತೆ. ಈ x equal to π/2 ತಗೊಂಡಿದ್ರೆ t ವ್ಯಾಲ್ಯೂ 1 ಆಗುತ್ತೆ. ಅವು ರಿಪ್ಲೇಸ್ ಮಾಡ್ಕೋಬಹುದು ಫಸ್ಟ್. ಓಕೆ, ಸೊ ಅವಾಗ ಇಂಟಿಗ್ರಲ್ ಏನಾಗುತ್ತೆ, ಇಂಟಿಗ್ರಲ್ 0 to 1, 0 to π ಪ್ಲೇಸ್ ಅಲ್ಲಿ 0 to 1. ನೆಕ್ಸ್ಟ್ cos x into dx, cos x into dx ಏನಾಗುತ್ತೆ, ಇದು dt ಆಗುತ್ತೆ. ಸೊ sin x ಅಂದ್ರೆ t ಡಿವೈಡೆಡ್ ಬೈ 1 ಪ್ಲಸ್ sin x ಅಂದ್ರೆ 1 ಪ್ಲಸ್ t ಆಗುತ್ತೆ. ಸೊ ಇಂಟಿಗ್ರಲ್ 0 to 1 ಇದನ್ನ ನಾನು ಯಾವ ತರ ಬರೀತೀನಿ ಅಂದ್ರೆ t plus 1 minus 1 by t plus 1 into dt. ಓಕೆ, ಸಿಂಪ್ಲಿಫೈ ಮಾಡೋಕ್ಕೆ. ಸೊ ಇಂಟಿಗ್ರಲ್ 0 to 1 t plus 1 by t plus 1 ಮಾಡಿದ್ರೆ 1 ಮೈನಸ್ 1 by 1 plus t, ಇಲ್ಲಾಂದ್ರೆ t plus 1 into dt. ಸೊ ಇವಾಗ ಇಂಟಿಗ್ರಲ್ 0 to 1 ಅಂದ್ರೆ ಏನು, t ವಿತ್ ರೆಸ್ಪೆಕ್ಟ್ ಟು t ಅಂದ್ರೆ t ಆಗುತ್ತೆ, ಮೈನಸ್ ಇಂಟಿಗ್ರಲ್ 1 by 1 plus t ಅಂದ್ರೆ log mod 1 plus t ಆಗುತ್ತೆ, ರೈಟ್. ಸೊ ಟು ದಿ ಲಿಮಿಟ್ಸ್ 0 to 1. ಈಗ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ 1 ಮೈನಸ್ ಲಾಗ್ t ವ್ಯಾಲ್ಯೂ 1 ಆಗಿದ್ರೆ 1 plus 1 2 ಮೈನಸ್, ಈಗ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಮೈನಸ್ ಲಾಗ್ 1 ಪ್ಲಸ್ 0 ಅಂದ್ರೆ ಲಾಗ್ 1, ಲಾಗ್ 1 ವ್ಯಾಲ್ಯೂ ಕೂಡ 0, 0 ಮೈನಸ್ 0 ಇದು ಕಂಪ್ಲೀಟ್ಲಿ 0. ಸೊ ಇದು 1 ಮೈನಸ್ ಲಾಗ್ 2 ಆಗುತ್ತೆ. 1 ಮೈನಸ್ ಲಾಗ್ 2 is option A in this. Okay guys.
Next, question number 10. So integral cos 2x minus cos 2 alpha by cos x minus cos alpha. ಇದು direct NCERT based question guys. Direct NCERT question. Okay. So integral, okay, first is simplify ಮಾಡಬೇಕು. cos 2x ಫಾರ್ಮುಲಾ ಏನಂದ್ರೆ 2 cos square x minus 1 minus cos 2 alpha ಏನು 2 cos square alpha minus 1 whole divided by cos x minus cos alpha into dx. ಸೊ ಇದು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ -1 ಮೈನಸ್ ಆಫ್ -1 +1 ಎರಡು ಕ್ಯಾನ್ಸಲ್ ಆಗುತ್ತೆ. ಈ ಎರಡಲ್ಲಿ 2 ಕಾಮನ್ ತಗೊಂಡಿದ್ರೆ ಏನಿರುತ್ತೆ cos square x minus cos square alpha ಇರುತ್ತೆ ಡಿವೈಡೆಡ್ ಬೈ cos x minus cos alpha into dx. ಸೊ ಈಗ ನೀವು ನ್ಯೂಮರೇಟರ್ ಅಬ್ಸರ್ವ್ ಮಾಡಿದ್ರೆ a square minus b square ಅಂದ್ರೆ cos x plus cos alpha into cos x minus cos alpha ನಾವು ಬರೀಬಹುದು. ಸೊ ವಿಚ್ ಇಸ್ cos x minus cos alpha into dx. ಸೊ ಎರಡು ಸಿಂಪ್ಲಿಫೈ ಆಗಿದ್ರೆ ಏನಾಗುತ್ತೆ 2 into integral cos x plus cos alpha into dx ಆಗುತ್ತೆ. ಸೊ ದಿಸ್ ಈಸ್ 2 into integral of cos x ಅಂದ್ರೆ ಏನು integral of cos x ಅಂದ್ರೆ sin x plus cos alpha ಅನ್ನೋದು ಕಾನ್ಸ್ಟೆಂಟ್ cos alpha into integral of dx ಅಂದ್ರೆ integral of like nothing but dx ಅಂದ್ರೆ x plus c ಆಗುತ್ತೆ. ಸೊ nothing but 2 sin x plus 2x into cos x plus c ಆಗುತ್ತೆ. ಈ ಎರಡಲ್ಲಿ 2 ಕಾಮನ್ ತಗೊಂಡ್ರೆ sin x plus x cos x ಆಗುತ್ತೆ x cos alpha. ಓಕೆ x cos alpha ಆಗುತ್ತೆ. ಸೊ ಆಪ್ಷನ್ ಸಿ 2 into sin x plus x cos alpha plus c ಆಗುತ್ತೆ guys. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11. ಸೊ ದಿಸ್ ಕ್ವೆಶ್ಚನ್ ಇಸ್ ಬೇಸ್ಡ್ ಆನ್ ಇಂಟಿಗ್ರಲ್ಸ್. ಸೊ ಇಂಟಿಗ್ರಲ್ 0 to 1 x e power x by 2 plus x whole cube. Whenever we have e power x ಇದ್ರೆ ನಾವು ನ್ಯೂಮರೇಟರ್ ಡಿನಾಮಿನೇಟರ್ ಸೊ ಇಂಟಿಗ್ರಲ್ e power x into f of x plus f dash of x ಗೆ ಕನ್ವರ್ಟ್ ಮಾಡ್ಕೋಬೇಕು. ಇನ್ ಕೇಸ್ ಈ ತರ ಕನ್ವರ್ಟ್ ಆಗಿದ್ರೆ ಆನ್ಸರ್ ಏನು e power x into f of x plus c ಆಗುತ್ತೆ. ಓಕೆ ಸೊ ಇವಾಗ ಇದನ್ನ ಈ ತರ ನಾವು ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ +2 -2 ಮಾಡಬೇಕು. ಸೊ ದೆನ್ ಇಟ್ ವಿಲ್ ಬಿ x plus 2 minus 2 by x plus 2 whole cube into e power x into dx ಕೇಸ್. ಓಕೆನಾ. ಸೊ ಇವಾಗ ನಾನು ಡಿನಾಮಿನೇಟರ್ ಸ್ಪ್ಲಿಟ್ ಮಾಡಿದ್ರೆ x plus 2 by x plus 2 whole cube ಅಂದ್ರೆ 1 by x plus 2 whole square ಆಗುತ್ತೆ minus 2 by x plus 2 whole cube ಆಗುತ್ತೆ into dx. ಓಕೆ ಸೊ ಇವಾಗ ಸಾರಿ into e power x into dx. ಸೊ ಇವಾಗ f of x plus f dash of x ಆಗುತ್ತೆ. ಸೊ ಅದರ ಫಾರ್ಮುಲಾ ಏನು e power x into 1 by x plus 2 whole square ಅಂದ್ರೆ e power x into f of x ಇದು f of x ಆಗುತ್ತೆ. ಸೊ ನೌ ಟು ದಿ ಲಿಮಿಟ್ಸ್ 0 to 1. ಸೊ ಫಸ್ಟ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ e power 1 e ಡಿವೈಡೆಡ್ ಬೈ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 plus 2 3 3 ಸ್ಕ್ವೇರ್ 9 ಮೈನಸ್ e power 0 ಅಂದ್ರೆ 1 0 plus 2 ಅಂದ್ರೆ 2 2 ಸ್ಕ್ವೇರ್ 4 ಆಗುತ್ತೆ. ಸೊ ವಿಚ್ ಇಸ್ ದಿಸ್ ಒನ್ ವಿ ಕ್ಯಾನ್ ರೈಟ್ ಆಸ್ 1 by 9 e minus 1 by 4. ಸೊ ಆಪ್ಷನ್ ಚೆಕ್ ಮಾಡಿ ಆಪ್ಷನ್ ಎ ಆಗುತ್ತೆ. ಓಕೆ ಗೈಸ್ ನೆಕ್ಸ್ಟ್ ವಿ ವಿಲ್ ಮೂವ್ ಟು question number 12 in this code here. So this is an integral based question. So this is regarding partial fraction. So that we can write it as integral 1 by x plus 2 into x square plus 1 dx. So this form we can write it as a by x plus 2 plus dx plus c by x square plus 1. ನಿಮಗೆ ಆಲ್ರೆಡಿ ಇದು ಪ್ರಾಪರ್ಟೀಸ್ ಇವಾಗ ಗೊತ್ತಿರಬಹುದು. ಓಕೆ so that means 1 by x plus 2 into x square plus 1 is equal to, so ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ax square plus a plus bx into x ಅಂದ್ರೆ bx square plus bx into 2 2bx plus c into x is cx plus 2c whole divided by this x plus 2 into x square plus 1. okay now ಇವಾಗ ಇದು ಡಿನಾಮಿನೇಟರ್ಸ್ ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟರ್ ವಿ ಕ್ಯಾನ್ ರೈಟ್ ಇಟ್ ಆಸ್ 0x square plus 0x plus 1. why because we have to do ಕೋಫಿಷಿಯಂಟ್ ಕಂಪ್ಯಾರಿಸನ್ ಮಾಡಬೇಕಲ್ಲ. ಸೊ ಈಗ x ಸ್ಕ್ವೇರ್ ಕಾಮನ್ ತಗೊಂಡಿದ್ರೆ ಈಕ್ವೇಶನ್ ಅಲ್ಲಿ a plus b plus x ಕಾಮನ್ ತಗೊಂಡಿದ್ರೆ 2b plus c. ಈಗ ಕಾನ್ಸ್ಟೆಂಟ್ ಏನಿದೆ a plus 2c ಇದೆ. ಓಕೆ ಇವಾಗ ಕೋಫಿಷಿಯಂಟ್ಸ್ ಕಂಪೇರ್ ಮಾಡಿದ್ರೆ ಫಸ್ಟ್ ಈಕ್ವೇಶನ್ ಏನು a plus b equal to 0 ಆಗುತ್ತೆ. ಇನ್ನೊಂದು 2b plus c equal to 0 ಅಂದ್ರೆ x ಸ್ಕ್ವೇರ್ ಕೋಫಿಷಿಯಂಟ್ x ಕೋಫಿಷಿಯಂಟ್ಸ್ ಈಕ್ವಲ್ ಮಾಡಬೇಕು. ಓಕೆ ಇದೊಂದು ಕಂಡೀಷನ್. ಇನ್ನೊಂದು ಏನಂದ್ರೆ a plus 2c is equal to 1 ಇದು ಕೋಫಿಷಿಯಂಟ್ ಕಾನ್ಸ್ಟೆಂಟ್ ಈಕ್ವಲ್ ಆಗುತ್ತೆ.
ಸೊ ಅಕಾರ್ಡಿಂಗ್ ಟು ದಟ್ ವಾಟ್ ವಿ ಕ್ಯಾನ್ ರೈಟ್ ಬಿ ಇಸ್ ಈಕ್ವಲ್ ಟು ಮೈನಸ್ ಎ ಅಂತ ಬರಿಬಹುದು. ಓಕೆ, ಇನ್ನೊಂದು ಸಿ ಇಸ್ ಈಕ್ವಲ್ ಟು ಮೈನಸ್ 2b ಅಂತ ಬರಿಬಹುದು. ಯಾಕಂದ್ರೆ ಎಲ್ಲದು ಬಿ ಅಲ್ಲಿ ಕನ್ವರ್ಟ್ ಆಗಿದ್ರೆ ನಮ್ಗೆ ಈಸಿ ಆಗುತ್ತೆ. ಓಕೆ, ದಟ್ ಮೀನ್ಸ್ ಎ ಈಕ್ವಲ್ ಟು ಮೈನಸ್ ಬಿ ಈ ತರ ಕೂಡ ಕನ್ವರ್ಟ್ ಮಾಡಿ. ಅಂದ್ರೆ ಎ ವ್ಯಾಲ್ಯೂ ಮೈನಸ್ ಬಿ ಮಾಡಿದ್ರೆ ಇದು ಮೈನಸ್ ಬಿ ಪ್ಲಸ್ 2c, ಸಿ ವ್ಯಾಲ್ಯೂ ಮೈನಸ್ 2b, 2c ಏನಾಗುತ್ತೆ ಮೈನಸ್ 4b ಇಸ್ ಈಕ್ವಲ್ ಟು 1, ನಥಿಂಗ್ ಬಟ್ ಮೈನಸ್ 5b ಇಸ್ ಈಕ್ವಲ್ ಟು 1, ದಟ್ ಮೀನ್ಸ್ b ಇಸ್ ಈಕ್ವಲ್ ಟು ಮೈನಸ್ 1/5 ಆಗುತ್ತೆ ಗೈಸ್. ಓಕೆ, ಈಗ b ಈಕ್ವಲ್ ಟು ಮೈನಸ್ 1/5 ಆಗಿದ್ರೆ a ಈಕ್ವಲ್ ಟು 1/5 ತಾನೆ. ಸೊ a ವ್ಯಾಲ್ಯೂ 1/5 ಅಂಡ್ b ವ್ಯಾಲ್ಯೂ ಮೈನಸ್ 1/5. ಇವಾಗ c ವ್ಯಾಲ್ಯೂ ಏನು ಮೈನಸ್ 2b. ಓಕೆ, ಮೈನಸ್ 2b ಅಂದ್ರೆ ಎಷ್ಟಾಗುತ್ತೆ ಮೈನಸ್ 2b, b ವ್ಯಾಲ್ಯೂ ಮೈನಸ್ ಅಂದ್ರೆ ಮೈನಸ್ ಇಂಟು ಮೈನಸ್ 2/5. ಸಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸಿ ಎ ವ್ಯಾಲ್ಯೂ 1/5 ಬಂದಿದೆ ಅಂತ ಇದು ಎ ವ್ಯಾಲ್ಯೂ ಅಂತ ಅನ್ಕೊಂತಾರೆ, ಅದು ತಪ್ಪು. ಇನ್ ಕೇಸ್ ಆಪ್ಷನ್ ಅಲ್ಲಿ ಎ ವ್ಯಾಲ್ಯೂ 1/5 ಅಂತ ಬಂತಂದ್ರೆ ನೀವು ಟಿಕ್ ಮಾಡಂಗಿಲ್ಲ. ಯಾಕಂದ್ರೆ ಈ ಎ ಬಿ ಸಿ ವ್ಯಾಲ್ಯೂಸ್ ಬೇರೆ, ಈ ಎ ಬಿ ಸಿ ವ್ಯಾಲ್ಯೂಸ್ ಬೇರೆ. ಈ ಎ ಬಿ ಸಿ ಯಾವಾಗ ಬರುತ್ತೆ, ಇದು ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ಮೇಲೆ. ಓಕೆ, ಸೊ ಫಸ್ಟ್ ಇದಕ್ಕೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀನಿ. ಇಂಟಿಗ್ರೇಷನ್ a by x plus 2, a ವ್ಯಾಲ್ಯೂ ಎಷ್ಟು 1/5. ಸೊ 1/5 by x plus 2 ಪ್ಲಸ್ ಇಂಟಿಗ್ರಲ್ ಆಫ್ bx plus c, ಇದು dx. ಓಕೆ, bx plus c, b ವ್ಯಾಲ್ಯೂ ಮೈನಸ್ 1/5x plus c, c ವ್ಯಾಲ್ಯೂ 2/5 ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 1 ಇಂಟು dx. ಸೊ ಇದು 1/5 ಔಟ್ಸೈಡ್ ತಗೊಂಡಿದ್ರೆ ಇಂಟಿಗ್ರಲ್ 1/x plus 2 dx. ಸೊ ಇದು ಸೆಪರೇಟ್ ಮಾಡ್ಬೋದು, ಮೈನಸ್ 1/5 ಇಂಟಿಗ್ರಲ್ x by x ಸ್ಕ್ವೇರ್ ಪ್ಲಸ್ 1 ಇಂಟು dx ಪ್ಲಸ್ ದಿಸ್ ಇಸ್ 2/5 ಇಂಟು ಇಂಟಿಗ್ರಲ್ 1/x ಸ್ಕ್ವೇರ್ ಪ್ಲಸ್ 1 ಇಂಟು dx ಆಗುತ್ತೆ. ಸೊ ಇದೇನು 1/5 ಇಂಟು 1/x ಪ್ಲಸ್ 2 ಅಂದ್ರೆ ಏನು ಲಾಗ್ ಮಾಡ್ x ಪ್ಲಸ್ 2. ಸೊ ಇದು ಆಲ್ರೆಡಿ ಬಂದಿದೆ ನೋಡಿ. ನೆಕ್ಸ್ಟ್ ಮೈನಸ್ 1/5 ಇಂಟು ಇದು ಹೇಗೆ ಸಿಂಪ್ಲಿಫೈ ಮಾಡ್ಬೇಕಂದ್ರೆ x by x ಸ್ಕ್ವೇರ್ ಪ್ಲಸ್ 1 ಇದ್ರೆ x ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು t, ಸಬ್ಸ್ಟಿಟ್ಯೂಷನ್ ತಗೋಬೇಕು. ಸಬ್ಸ್ಟಿಟ್ಯೂಷನ್ ತಗೊಂಡ ಮೇಲೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ಇಂಟು dx ಇಸ್ ಈಕ್ವಲ್ ಟು dt. ಅಂದ್ರೆ x ಇಂಟು dx ಏನಾಗುತ್ತೆ dt ಬೈ 2 ಆಗುತ್ತಲ್ವಾ. ಸೊ ಇದು dt ಬೈ 2 ಅಂದ್ರೆ 1/2 ಇಂಟಿಗ್ರಲ್ ಆಫ್ x ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು t ಅಂದ್ರೆ ಇಂಟಿಗ್ರಲ್ ಆಫ್ 1/t ಅಂದ್ರೆ ಲಾಗ್ ಮಾಡ್ t ಅಂದ್ರೆ ಲಾಗ್ ಮಾಡ್ x ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2/5 ಇಂಟು ಇಂಟಿಗ್ರಲ್ ಆಫ್ 1/x ಸ್ಕ್ವೇರ್ ಅಂದ್ರೆ tan ಇನ್ವರ್ಸ್ ಆಫ್ x ಪ್ಲಸ್ c. ಸೊ ಇದ್ರ ವ್ಯಾಲ್ಯೂ ಏನು ಮೈನಸ್ 1/10, ಯಾವುದು ಲಾಗ್ ಆಫ್ x ಸ್ಕ್ವೇರ್ ಪ್ಲಸ್ 1 ಅದು. ಸೊ ಇದ್ರ ವ್ಯಾಲ್ಯೂ a ವ್ಯಾಲ್ಯೂ ಏನು ಮೈನಸ್ 1/10. ಸೊ tan ಇನ್ವರ್ಸ್ ಆಫ್ x ಇದ್ರ ವ್ಯಾಲ್ಯೂ ಏನು 2/5 ಅಂದ್ರೆ b is equal to 2/5, a is equal to minus 1/10. ಸೊ ಮೈನಸ್ 1/10, 2/5 ಆಪ್ಷನ್ ಬಿ ಗೈಸ್. ಓಕೆ, ಈ ತರ ಸಿಂಪ್ಲಿಫೈ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 30. Mod a bar is equal to 2, mod b bar is equal to 3. Angle between those two is 120 degrees. Then we need to find this. Okay, see carefully. So this is a bar by 2 minus b bar by 3 whole square given. So a minus b whole square formula apply ಮಾಡಿದ್ರೆ a bar by 3 whole square plus b bar by 3 whole square minus 2 into a bar by 2 into b bar by 3. Okay, so this one we can write it as modulus of a bar square by 9 plus modulus of b bar square by sorry ಇದು 2 ಅಲ್ಲ, so ಇದು 4 and this is 9 minus 2 cancel ಆಗಿದ್ರೆ a bar dot b bar by 3 ಬರುತ್ತೆ. ಓಕೆ, ಸೊ ಇದು mod a bar square, mod a bar 2 ಕೊಟ್ಟಿದ್ದಾರೆ, 2 square 4, 4/4 ಏನಾಗುತ್ತೆ 1 ಪ್ಲಸ್ mod b bar square, b bar 3 square ಏನಾಗುತ್ತೆ 9, 9/9 1 ಮೈನಸ್ a bar dot b bar by 3 bar. a bar dot b bar ಅಂದ್ರೆ ಏನು ಆಂಗಲ್ ಬಿಟ್ವೀನ್ ದಮ್ ಕೊಟ್ಟಿದ್ದಾರೆ. ಆಂಗಲ್ ಬಿಟ್ವೀನ್ ದಮ್ ಅಂದ್ರೆ ಏನು cos theta equal to a bar dot b bar by mod a bar into mod b bar. ಆಕ್ಚುಲಿ ಈಗ ಥೀಟಾ ಅಂದ್ರೆ ಎಷ್ಟು 120 ನ ನಾವು ಹೇಗೆ ಬರಿಬಹುದು cos ಆಫ್ 180 minus 30 degrees ಅಂತ ಬರಿಬೋದಾ. ಈಗ 180 minus ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ cos ನೆಗೆಟಿವ್, ಸೊ ಮೈನಸ್ cos 30 degrees. ಓಕೆ, ಮೈನಸ್ cos 30 ಅಂದ್ರೆ ಎಷ್ಟು ಮೈನಸ್ 1/2 ಈಕ್ವಲ್ ಟು a bar dot b bar by modulus of a bar ಅಂದ್ರೆ ಇದು 2 into 3, ಸೊ 2 ಕ್ಯಾನ್ಸಲ್ ಮಾಡಿದ್ರೆ a bar dot b bar by 3 is equal to ಎಷ್ಟು ಮೈನಸ್ 1 ಬರ್ತದೆ. ಅಂದ್ರೆ a bar dot b bar by 3 ಎಷ್ಟು ಮೈನಸ್ 1. So 1 plus 1 which is equal to 3. So option C. Okay. Now as I said, ಒಂದು ಕ್ವಶನ್ ಗ್ರೇಸ್ ಇರ್ಬೋದು ಅಂತ ಹೇಳಿದ್ನಲ್ಲ, ಅದು ಆ ಕ್ವಶನ್ ಇವಾಗ ನೋಡೋಣ. ಒಂದಲ್ಲ 4 ಕ್ವಶನ್ಸ್ ಗ್ರೇಸ್ ಬರೋ ಚಾನ್ಸ್ ಇದೆ. ಓಕೆ, ಬಟ್ ಲೆಟ್ ಅಸ್ ಸಿ ಆಫ್ಟರ್ ಗೆಟಿಂಗ್ ದಟ್ ಒರಿಜಿನಲ್ ಕೀ. ಸೊ ಆಕ್ಚುಲಿ
mod a bar cross b bar plus mod a bar dot b bar whole square equal to 36 and mod a bar equal to 3 and mod b bar they are asking. Okay, mod b bar they are asking. Actually question ಈ ತರ ಇರಲ್ಲ. ಸೊ ಕ್ವಶನ್ ಯಾವ ತರ ಇರುತ್ತೆ ಅಂದ್ರೆ mod a bar cross b bar square plus mod a bar dot b bar square equal to 36. mod a bar is equal to 3, mod b bar ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ. ಇದು ಕ್ವಶನ್ ಆಕ್ಚುಲಿ ಈ ತರ ಇರಬೇಕು. ಬಟ್ ಇಲ್ಲಿ ಏನ್ ಮಿಸ್ ಆಗಿದೆ ಅಂದ್ರೆ ಹೋಲ್ ಸ್ಕ್ವೇರ್ ಮಿಸ್ ಆಗಿದೆ. ಅದು ಕ್ವಶನ್ ಪೇಪರ್ ಅಲ್ಲಿ ಕೂಡ ನಾನು ತೋರಿಸ್ತೇನೆ. ಸೊ ಕ್ವಶನ್ ಪೇಪರ್ ನೋಡಿ, ಕ್ವಶನ್ ನಂಬರ್ 14 ನೋಡಿದ್ರೆ, ಓಕೆ, ಕ್ವಶನ್ ನಂಬರ್ 14 ಅಲ್ಲಿ ಇಲ್ಲಿ ಕಾಣಿಸಿದಲ್ಲ ಹೋಲ್ ಸ್ಕ್ವೇರ್ ಇಲ್ಲ. ಇನ್ ಕೇಸ್ ಹೋಲ್ ಸ್ಕ್ವೇರ್ ಇದ್ರೆ ಮಾತ್ರ ಅದು ಕರೆಕ್ಟ್ ಆಗುತ್ತೆ. ಓಕೆ, ಸೊ ಆಕ್ಚುಲಿ ಇನ್ ಕೇಸ್ ಹೋಲ್ ಸ್ಕ್ವೇರ್ ಇದ್ರೆ ಏನ್ ಮಾಡ್ಬೇಕಂದ್ರೆ ಈ ಕಾರ್ಟಿಸಿಯನ್ ಪ್ರಾಡಕ್ಟ್, ಇದು ಕ್ರಾಸ್ ಪ್ರಾಡಕ್ಟ್ sin theta is equal to a bar cross b bar by magnitude of a bar and magnitude of b bar, right? So ಈ ಎರಡು ಈ ಕಡೆ ರೈಟ್ ಸೈಡ್ ಕಳಿಸಿದ್ರೆ a bar cross b bar ಏನಾಗುತ್ತೆ ಅಂದ್ರೆ magnitude of a bar magnitude of b bar into sin theta whole square plus a bar dot b bar ಇದೆ ಯಾವ ಫಾರ್ಮುಲಾ cos theta equal to a bar dot b bar by magnitude of a bar into magnitude of b bar ಬರುತ್ತೆ. ಸೊ ಅದು ಈ ಕಡೆ ಸೆಂಡ್ ಮಾಡಿದ್ರೆ mod a bar mod b bar into cos theta whole square equal to 36. So ಇದೇನಾಗುತ್ತೆ mod a bar square mod b bar square sin square theta plus ಇದು mod a bar square mod b bar square cos square theta equal to 36. ಈ ಎರಡಲ್ಲಿ mod a bar square mod b bar square ಕಾಮನ್ ತಗೊಂಡ್ರೆ ಏನಾಗುತ್ತೆ sin square theta plus cos square theta 1 ಅಂದ್ರೆ ಇದು 36. ಈ ಎರಡಲ್ಲಿ ಸ್ಕ್ವೇರ್ ಕಾಮನ್ ತಗೊಂಡು ರೈಟ್ ಸೈಡ್ ಕಳೆದ್ರೆ ರೂಟ್ ಅಂದ್ರೆ 6. ಓಕೆ, mod a bar mod b bar 6 ಅಂದ್ರೆ mod a bar ಏನು 3. So 3 into mod b bar equal to 6, nothing but mod b bar is equal to 6 by 3 2. Actually in case ಇಲ್ಲಿ ಹೋಲ್ ಸ್ಕ್ವೇರ್ ಇತ್ತು ಅಂದ್ರೆ ಅವಾಗ ಆನ್ಸರ್ 2. ಆಕ್ಚುಲಿ ಅದು ಕೊಡಬೇಕಾಗಿತ್ತು, ಮೇ ಬಿ ಪ್ರಿಂಟಿಂಗ್ ಮಿಸ್ಟೇಕ್, ಬಟ್ ನೋಡೋಣ ಅದು ಗ್ರೇಸ್ ಕೊಡ್ತಾರೋ ಏನಂತ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 15. ಆಕ್ಚುಲಿ ಇದು ಕೂಡ ಗ್ರೇಸ್ ಕ್ವೆಶ್ಚನ್ ಆಕ್ಚುಲಿ, ಯಾಕಂದ್ರೆ ನಾನು ಆಲ್ರೆಡಿ ಸಿಂಪ್ಲಿಫೈ ಮಾಡಿದ್ದೀನಿ ಈ ಕ್ವೆಶ್ಚನ್. ಆನ್ಸರ್ ಇದು ಇಲ್ಲ, ಆಪ್ಷನಲ್ ಇಲ್ಲ. ಓಕೆ, but I will tell you how to do actually. So they given alpha bar given and then beta bar given, then express beta bar in the form of beta 1 bar plus beta 2 bar. Okay, beta bar na beta 1 bar plus beta 2 bar anta barಬೇಕು, where b1 bar is parallel to alpha bar. b1 bar is parallel to alpha bar ಅಂದ್ರೆ lambda alpha bar ಅಂತ ಬರೀಬಹುದು. ಓಕೆ, ಇನ್ನೊಂದು b2 bar is perpendicular to alpha bar, then b bar is given by they are asking. Okay na, then b bar is given by. Okay, actually ಇದು ಸಿಂಪಲ್ ಕ್ವೆಶ್ಚನ್. ಸೆಕೆಂಡ್ ಕಂಡೀಷನ್ ಏನಂದ್ರೆ b2 bar is perpendicular to alpha bar ಅಂದ್ರೆ b2 bar dot alpha bar is equal to 0 ಆಗುತ್ತೆ. ಓಕೆ, ಇದು ಈಗ 3 ಕಂಡೀಷನ್ಸ್. ನಾವು ಫೈನಲಿ ಬೀಟಾ ಬಾರ್ ನ b1 bar plus b2 bar ಎಕ್ಸ್ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಇದು b1 ಬಾರ್ ಏನಾಗುತ್ತೆ ನಾವು ಫೈಂಡ್ ಔಟ್ ಮಾಡಬೇಕು ಆಕ್ಚುಲಿ. ಓಕೆ, ಫಸ್ಟ್ ನಾವು ಇದನ್ನ ಯೂಸ್ ಮಾಡ್ಕೊಂಡಿದ್ರೆ b1 ಬಾರ್ ಕೊಟ್ಟಿದ್ದಾರೆ. ಫಸ್ಟ್ b1 ಬಾರ್ ಬೀಟಾ 1 ಬಾರ್ ಕೊಟ್ಟಿದ್ದಾರೆ ಲ್ಯಾಂಬ್ಡಾ ಇಂಟು ಆಲ್ಫಾ ಬಾರ್. ಲ್ಯಾಂಬ್ಡಾ ಇಂಟು ಆಲ್ಫಾ ಬಾರ್ ಅಂದ್ರೆ ಲ್ಯಾಂಬ್ಡಾ ಇಂಟು ದಿಸ್ ಒನ್ ಮಾಡಿದ್ರೆ ಲ್ಯಾಂಬ್ಡಾ i ಕ್ಯಾಪ್ ಮೈನಸ್ 3 ಲ್ಯಾಂಬ್ಡಾ j ಕ್ಯಾಪ್, ಇದೇನು ಬೀಟಾ 1 ಬಾರ್. ಇವಾಗ ಬೀಟಾ 2 ಬಾರ್ ನಮಗೆ ಗೊತ್ತಿಲ್ಲ. ಸೊ ಬೀಟಾ 2 ಬಾರ್ ಯಾವ ತರ ಬರೀಬಹುದು ಅಂದ್ರೆ ಬೀಟಾ ಬಾರ್ ಮೈನಸ್ ಬೀಟಾ 1 ಬಾರ್ ತರ ಬರೀಬಹುದು, ರೈಟ್? ಓಕೆ, ಸೊ ಈಗ ಆ ಬೀಟಾ 2 ಬಾರ್ ನ ಇಲ್ಲಿ ಬರೀತೀನಿ. ಸೊ ಬೀಟಾ 2 ಬಾರ್ ಇಸ್ ಬೀಟಾ ಬಾರ್ ಮೈನಸ್ ಬೀಟಾ 1 ಬಾರ್ ಇಂಟು ಆಲ್ಫಾ ಬಾರ್. ಆಲ್ಫಾ ಬಾರ್ ಅಂದ್ರೆ ಏನು? ಸೊ i ಕ್ಯಾಪ್ ಮೈನಸ್ 3 j ಕ್ಯಾಪ್. ಈಗ ಬೀಟಾ ಬಾರ್ ಅಂದ್ರೆ ಓಕೆ, ಸೊ ಬೀಟಾ ಬಾರ್ ಇಸ್ ಗಿವೆನ್ ದಟ್ ಇಸ್ i ಕ್ಯಾಪ್ ಪ್ಲಸ್ 2 j ಕ್ಯಾಪ್ ಮೈನಸ್ k ಕ್ಯಾಪ್ ಮೈನಸ್ ಬೀಟಾ 1 ಬಾರ್. ಬೀಟಾ 1 ಬಾರ್ ಏನ್ ಬಂದಿದೆ? ಲ್ಯಾಂಬ್ಡಾ i ಕ್ಯಾಪ್ ಮೈನಸ್ 3 ಲ್ಯಾಂಬ್ಡಾ j ಕ್ಯಾಪ್ ಡಾಟ್ i ಕ್ಯಾಪ್ ಮೈನಸ್ 3 j ಕ್ಯಾಪ್ ಈಕ್ವಲ್ ಟು 0. ಇದು ಕಂಡೀಷನ್, ಪರ್ಪೆಂಡಿಕ್ಯುಲರ್ ಕಂಡೀಷನ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕು. ಸೊ ಇದು ಮೈನಸ್ ಮಾಡಿದ್ರೆ i ಕ್ಯಾಪ್ ಕಾಮನ್ ತಗೊಂಡಿದ್ರೆ 1 ಮೈನಸ್ ಲ್ಯಾಂಬ್ಡಾ i ಕ್ಯಾಪ್. ಈಗ j ಕ್ಯಾಪ್ ಕಾಮನ್ ತಗೊಂಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, ಸೊ 2 ಪ್ಲಸ್ 3 ಇದೇನಾಗುತ್ತೆ? ಇದು ಸಾರಿ 2 ಪ್ಲಸ್ ಓಕೆ 3 ಲ್ಯಾಂಬ್ಡಾ 2 ಪ್ಲಸ್ 3 ಲ್ಯಾಂಬ್ಡಾ ಇಂಟು j ಕ್ಯಾಪ್, ಸೊ ಮೈನಸ್ k ಕ್ಯಾಪ್. ಇದು ಫಸ್ಟ್ ವೆಕ್ಟರ್ ಡಾಟ್ i ಕ್ಯಾಪ್ ಮೈನಸ್ 3 j ಕ್ಯಾಪ್ ಈಕ್ವಲ್ ಟು 0.
ಸೊ ಈಗ ಸ್ಕ್ಯಾಲರ್ ಪ್ರಾಡಕ್ಟ್ ಅಲ್ಲ, ಕೋಫಿಷಿಯಂಟ್ಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಮೈನಸ್ ಲ್ಯಾಂಬ್ಡಾ ಇಂಟು 1 ಮೈನಸ್ ಲ್ಯಾಂಬ್ಡಾ ಪ್ಲಸ್ 2 ಪ್ಲಸ್ 3 ಲ್ಯಾಂಬ್ಡಾ ಇಂಟು ಮೈನಸ್ 3. ಸೊ 2 ಪ್ಲಸ್ 3 ಲ್ಯಾಂಬ್ಡಾ ಇಂಟು ಮೈನಸ್ 3 ಈಕ್ವಲ್ ಟು 0. ಸೊ ಇದೇನಾಗುತ್ತೆ 1 ಮೈನಸ್ ಲ್ಯಾಂಬ್ಡಾ ಮೈನಸ್ 6 ಮೈನಸ್ 9 ಲ್ಯಾಂಬ್ಡಾ ಈಕ್ವಲ್ ಟು 0. ಸೊ ಮೈನಸ್ ಲ್ಯಾಂಬ್ಡಾ ಮೈನಸ್ 9 ಲ್ಯಾಂಬ್ಡಾ ಮೈನಸ್ 10 ಲ್ಯಾಂಬ್ಡಾ, 1 ಮೈನಸ್ 6 ಅಂದ್ರೆ ಮೈನಸ್ 5, ಮೈನಸ್ 5 ಆ ಕಡೆ ಹೋಗಿದ್ರೆ ಪ್ಲಸ್ 5. ಸೊ ಲ್ಯಾಂಬ್ಡಾ ಏನಾಗುತ್ತೆ ಮೈನಸ್ 1/2 ಬಂದಿದೆ. ಓಕೆ, ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಏನ್ ಬಂತು ನಮಗೆ ಮೈನಸ್ 2 ಬಂತು. ಈಗ ನಮ್ಗೆ ಏನ್ ಬೇಕು ಬೀಟಾ 1 ಬಾರ್. ವಾಟ್ ಈಸ್ ಬೀಟಾ 1 ಬಾರ್? ಯು ಸಿ ಬೀಟಾ 1 ಬಾರ್ ಈಕ್ವಲ್ ಟು ಲ್ಯಾಂಬ್ಡಾ. ಲ್ಯಾಂಬ್ಡಾ ಅಂದ್ರೆ ಮೈನಸ್ 1/2 ಐ ಕ್ಯಾಪ್ ಮೈನಸ್ 3 ಇಂಟು ಲ್ಯಾಂಬ್ಡಾ ಮೈನಸ್ 1/2 ಜೆ ಕ್ಯಾಪ್. ಸೊ ಇದೇನಾಗುತ್ತೆ ಅಂದ್ರೆ ಮೈನಸ್ 1/2 ಐ ಕ್ಯಾಪ್ ಪ್ಲಸ್ 3/2 ಜೆ ಕ್ಯಾಪ್. ಅಂದ್ರೆ ಇನ್ ಕೇಸ್ ನಾವು 1/2 ಕಾಮನ್ ತಗೊಂಡಿದ್ರು ಕೂಡ ಮೈನಸ್ ಐ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್ ಬರುತ್ತೆ. ಬಟ್ ಅದು ಯಾವ ಆಪ್ಷನ್ ಅಲ್ಲಿ ಕೂಡ ಇಲ್ಲ. ಸೊ ಇದು ನಿಮಗೆ ಗ್ರೇಸ್ ಬರೋ ಚಾನ್ಸ್ ಇದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 16 ಗೈಸ್. ದಿ ಸಮ್ ಆಫ್ ಡಿಗ್ರಿ ಅಂಡ್ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್. ಓಕೆ, ಸೊ ನೀವು ವಿಡಿಯೋಸ್ ಮುಂಚೆ ನೋಡಿದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್ ಮೇಲೆ ಈ ತರ ಪ್ರಾಬ್ಲಮ್ಸ್ ನಾನು ಮಾಡಿದ್ದೀನಿ. ಸೊ 1 ಪ್ಲಸ್ y1 ಸ್ಕ್ವೇರ್ ಹೋಲ್ ಪವರ್ 2/3 ಇಸ್ ಈಕ್ವಲ್ ಟು y2. ಇವಾಗ ಸಮ್ ಆಫ್ ಆರ್ಡರ್ ಅಂಡ್ ಡಿಗ್ರಿ, ಸಮ್ ಆಫ್ ಆರ್ಡರ್ ಅಂಡ್ ಡಿಗ್ರಿ O ಪ್ಲಸ್ ಡಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಆರ್ಡರ್ ಅಂದ್ರೆ ಗೊತ್ತಲ್ಲ, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್, ಅದು y1 ನ y2 ಅಬ್ಸರ್ವ್ ಮಾಡಬೇಕು. ಡಿಗ್ರಿ ಅಂದ್ರೆ ಆ ಆರ್ಡರ್ ಪವರ್ ಏನಿರ್ಬೇಕು. ಆಕ್ಚುಲಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಇದು ಆರ್ಡರ್ 2 ಪವರ್ 1 2 ಪ್ಲಸ್ 3 ಮಾಡ್ತಾರೆ, ಅದು 3 ಇಲ್ಲ, ಆಪ್ಷನ್ ಅಲ್ಲೇ ಇಲ್ಲ ಆಕ್ಚುಲಿ. ಬಟ್ ಅದು ಆ ತರ ಮಾಡಬಾರ್ದು. ಇಲ್ಲಿ ಫ್ರಾಕ್ಷನ್ಸ್ ಅಲ್ಲಿ ಇರಬಾರ್ದು ಆಕ್ಚುಲಿ ಪವರ್ಸ್. ಫ್ರಾಕ್ಷನ್ಸ್ ಅಲ್ಲಿ ಇದ್ರೆ ಏನ್ ಮಾಡಬೇಕು, ಫ್ರಾಕ್ಷನ್ಸ್ ಎಲಿಮಿನೇಟ್ ಮಾಡ್ಬೇಕು. ಫ್ರಾಕ್ಷನ್ಸ್ ಎಲಿಮಿನೇಟ್ ಮಾಡ್ಬೇಕಂದ್ರೆ ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಬೇಕು. ಈ ಕ್ವೆಶ್ಚನ್ಗೆ, ಪರ್ಟಿಕ್ಯುಲರ್ ಕ್ವೆಶ್ಚನ್ಗೆ ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್. ಈಗ ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ 1 ಪ್ಲಸ್ y1 ಸ್ಕ್ವೇರ್ ಹೋಲ್ ಪವರ್ 2/3 ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು y2 ಹೋಲ್ ಕ್ಯೂಬ್. ಸೊ 3 ಕ್ಯಾನ್ಸಿಲ್, 1 ಪ್ಲಸ್ y1 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು y2 ಹೋಲ್ ಕ್ಯೂಬ್. ಸೊ ಇದರಲ್ಲಿ ಪವರ್ ಏನಾಗುತ್ತೆ, ಹೋಲ್ ಸ್ಕ್ವೇರ್ ಮಾಡಿದ್ರೆ 2 ಇಂಟು 2 4 ಆಗುತ್ತೆ. 4 ಪ್ಲಸ್ 1 5 ಆಗುತ್ತೆ. ಬಟ್ ಇದು ನಾವು ಕನ್ಸಿಡರ್ ಮಾಡಬಹುದು. ಫಸ್ಟ್ ಆರ್ಡರ್ ಏನಾಗುತ್ತೆ, ಆರ್ಡರ್ ಅಂದ್ರೆ ಹೈಯೆಸ್ಟ್ ಆರ್ಡರ್, ದಟ್ ಈಸ್ 2 ಪ್ಲಸ್ ಆರ್ಡರ್ಗೆ ಪವರ್ ಏನಿದೆ 3. ಸೊ 2 ಪ್ಲಸ್ 3 ಇಸ್ ಈಕ್ವಲ್ ಟು 5 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 16. dy by dx plus y by x is equal to x square, then 2y of 2 minus y of 1 is. Okay, so first ಇದು ಡಿಫರೆನ್ಷಿಯಲ್ ಈಕ್ವೇಶನ್ ನಾರ್ಮಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಫಸ್ಟ್. ಸೊ ಆಕ್ಚುಲಿ ದಿಸ್ ಇನ್ ದಿ ಫಾರ್ಮ್ ಆಫ್ dy by dx plus py is equal to q ಫಾರ್ಮ್ ಅಲ್ಲಿ ಇದೆ. ಸೊ p ಏನಾಗುತ್ತೆ ಇದರಲ್ಲಿ x 1/x q x square. ಸೊ ಇಂಟಿಗ್ರೇಷನ್ ಫ್ಯಾಕ್ಟರ್ ಫಾರ್ಮುಲಾ ಗೊತ್ತು ನಮಗೆ, e ಪವರ್ ಇಂಟಿಗ್ರಲ್ p dx. ಸೊ e ಪವರ್ ಇಂಟಿಗ್ರಲ್ p ವ್ಯಾಲ್ಯೂ 1/x ಇಂಟು dx, 1/x ಅಂದ್ರೆ e ಪವರ್ log x. e ಪವರ್ log x ವ್ಯಾಲ್ಯೂ ಎಷ್ಟು x, ಯಾಕಂದ್ರೆ ಬೇಸಸ್ ಈಕ್ವಲ್ ಅಲ್ಲ. ಓಕೆ, ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x. ಬಟ್ ನಮಗೆ ಜನರಲ್ ಸೊಲ್ಯೂಷನ್ ಫಾರ್ಮುಲಾ ಏನು, ಜನರಲ್ ಸೊಲ್ಯೂಷನ್ ಇಸ್ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ is equal to integral of q into integrating factor into dx plus c, right? So y into integrating factor andre x is equal to integral of q andre x square into integrating factor ಏನು x into dx plus c. So this is yx is equal to x cube ಆಗುತ್ತೆ, integral x cube dx plus c. So yx is equal to x power 4/4 plus c. So ಈಗ y ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, x power 4/4x ಅಂದ್ರೆ x cube by 4 plus c by x ಆಗುತ್ತೆ. ಓಕೆ, ಸೊ ಇವಾಗ ಅವರು 2y of 2 minus y of 1 ಅಂತ ಕೇಳ್ತಾರೆ. ಓಕೆ, ಸೊ ಇದನ್ನ ನಾವು ಕಾನ್ಸ್ಟೆಂಟ್ ನ ಇದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಸೊ y equal to x cube by 4 ಬರ್ತಿದೆ. ಸೊ 2y of 2, ಈಗ x ಪ್ಲೇಸ್ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 into x ಪ್ಲೇಸ್ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ 2 cube 8/4 ಅಂದ್ರೆ 2 minus y of 1, y of 1 ಅಂದ್ರೆ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/4 ಆಗುತ್ತೆ. ಸೊ ದಿಸ್ ಇಸ್ 4 minus 1/4, 16 minus 1, this is 15/4 ಆಗುತ್ತೆ. ಸೊ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 18. ದಿ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ dy by dx plus x plus y whole square is. ಓಕೆ, ಸೊ ಆಕ್ಚುಲಿ ಇದನ್ನ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸೊ dy by dx is equal to x square plus y square plus 2xy ಆಗುತ್ತೆ. ಆಕ್ಚುಲಿ ಇದು ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್, ಯಾಕಂದ್ರೆ ಇಲ್ಲಿ ಪವರ್ 2 ಇದೆ, ಇಲ್ಲಿ ಪವರ್ 2 ಇದೆ, ಇಲ್ಲಿ ಪವರ್ ಆಡ್ ಮಾಡಿದ್ರೆ 2 ಬರುತ್ತೆ. ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್.
ಸೊ ಇಂಥ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ if they given dy by dx equal to x plus y whole square, so then we have to consider x plus y is equal to z ತಗೋಬೇಕು. x plus y equal to z ತಗೊಂಡ್ರೆ ಡಿಫರೆನ್ಶಿಯೇಟ್ ಮಾಡಿದ್ರೆ dx derivative 1 plus y derivative ಏನು dy by dx is equal to dz by dx. ಓಕೆನಾ, x derivative 1 y derivative dy by dx ಇದು dz by ಓಕೆ dx ಆಗುತ್ತೆ. ಸೊ ನಮ್ಗೆ ಏನ್ ಬೇಕು, ಆಕ್ಚುಲಿ ಇದು ಸೊಲ್ಯೂಷನ್ ಬೇಕಾಗುತ್ತೆ. ಸೊ ಸೊಲ್ಯೂಷನ್ ಬೇಕಂದ್ರೆ ಈಗ dz by dx minus 1 ನಾನು ಈ ಕಡೆ ಕಳಿಸಿದ್ರೆ, ಸೊ ಇದು dz by ನಥಿಂಗ್ ಬಟ್ dy by dx ಏನಾಗುತ್ತೆ, dy by dx equal to dz by dx minus 1. ಸೊ ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ಕೋಬೇಕಂದ್ರೆ ಇಲ್ಲಿ dy by dx ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಸೊ ಅವಾಗ ಏನಾಗುತ್ತೆ, ಇದು dz by dx minus 1 is equal to x plus y whole square. x plus y whole square ಅಂದ್ರೆ ಎಷ್ಟು, z. ಸೊ z square. ಸೊ ಇವಾಗ ಏನಾಗುತ್ತೆ, dz by dx is equal to 1 plus z square. ಸೊ ಇವಾಗ ವೇರಿಯಬಲ್ ಸೆಪರೇಬಲ್ ಮೆಥಡ್ ಮಾಡಿದ್ರೆ dz by 1 plus z square is equal to dx. ಇವಾಗ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ 1 plus z square ಅಂದ್ರೆ tan inverse of z is equal to x plus c. ಬಟ್ z ಅಂದ್ರೆ ಏನ್ ಸ್ಟಾರ್ಟಿಂಗ್ ತಗೊಂಡಿದೆ, x plus y. ಸೊ tan inverse of x plus y is equal to x plus c. Okay, so option x, this one, option B. Next, question number 19. If y of x be the solution of the differential equation x log x into dy by dx plus y is equal to 2x into log x, then y of e they are asking. Okay, actually ಇದು ಕೂಡ ಮೇ ಬಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಆಗಿರ್ಬೋದು. ಓಕೆ, ಚೆಕ್ ಮಾಡೋಣ. ಓಕೆ, ದಿಸ್ ಇಸ್ x log x plus into dy by dx plus y is equal to 2x into log x. Actually ಇದನ್ನ ನಾವು dy by dx plus py equal to q ಕನ್ವರ್ಟ್ ಮಾಡಬೇಕು. ಅಂದ್ರೆ dy by dx ಅಷ್ಟೇ ಇರಬೇಕು. dy by dx ಅಷ್ಟೇ ಇರಬೇಕಂದ್ರೆ x log x ಡಿವೈಡ್ ಮಾಡಬೇಕು. ಈ x log x ಡಿವೈಡ್ ಮಾಡಿದ್ರೆ ಇದು dy by dx plus 1 by x log x into y is equal to 2x log x by x log x ಮಾಡಿದ್ರೆ 2 ಬರುತ್ತೆ. ಸೊ ಇವಾಗ ಏನು ಬರುತ್ತೆ, p ವ್ಯಾಲ್ಯೂ 1 by x log x ಆಗುತ್ತೆ, q ವ್ಯಾಲ್ಯೂ 2 ಆಗುತ್ತೆ. ಓಕೆ, ಸೊ ಇವಾಗ ಇಂಟಿಗ್ರೇಷನ್ ಫ್ಯಾಕ್ಟರ್ ಫಾರ್ಮುಲಾ ಏನು, e ಪವರ್ ಇಂಟಿಗ್ರಲ್ p dx ಅಲ್ವಾ. ಸೊ p ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ e ಪವರ್ ಇಂಟಿಗ್ರಲ್ 1 by x log x dx. ಸೊ log x t ತಗೊಂಡ್ರೆ ಇಂಟಿಗ್ರಲ್ 1 by t ಆಗುತ್ತೆ. ಇಂಟಿಗ್ರಲ್ 1 by t ಅಂದ್ರೆ log mod t ಅಂದ್ರೆ log of log x ಆಗುತ್ತೆ. ಓಕೆ, log of log x ಆಗಿದ್ರೆ ಇದು ಆನ್ಸರ್ log x. ಯಾವುದು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಬಟ್ ನಮಗೆ ಜನರಲ್ ಸೊಲ್ಯೂಷನ್ ಬೇಕಂದ್ರೆ ಏನು ಫಾರ್ಮುಲಾ, y into ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ is equal to integral of q into ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ into dx plus c. ಸೊ y into ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು, log x is equal to integral of q ಅಂದ್ರೆ 2, this is ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ log x into dx plus c. so this is y log x is equal to 2 outside ತಗೊಂಡ್ರೆ integral of log x into dx plus c. ಈಗ ಇಂಟಿಗ್ರಲ್ ಆಫ್ log x ಹೇಗೆ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಇಂಟಿಗ್ರಲ್ ಆಫ್ log x ನ ನಾನು log x into 1 into dx ಅಂತ ಬರಿತೀನಿ ಅಕಾರ್ಡಿಂಗ್ ಟು ಐಲೇಟ್ ರೂಲ್. ಓಕೆ, log x ಅನ್ನೋದು ಲಾಗರಿಥಮಿಕ್, ಆಮೇಲೆ ಆಲ್ಜಿಬ್ರಾಯಿಕ್ ಬರುತ್ತೆ. ಅಂದ್ರೆ ಇದು ಫಸ್ಟ್ ಫಂಕ್ಷನ್. UV ರೂಲ್ ಅಪ್ಲೈ ಮಾಡಬೇಕು. log x into ಇಂಟಿಗ್ರಲ್ ಆಫ್ 1 ಅಂದ್ರೆ x ಮೈನಸ್ ಇಂಟಿಗ್ರಲ್ ಆಫ್ ಡೆರಿವೇಟಿವ್ ಆಫ್ log x ಅಂದ್ರೆ 1 by x into ಇಂಟಿಗ್ರಲ್ ಆಫ್ 1 ಅಂದ್ರೆ x. ಓಕೆ, into dx. ಸೊ x ಕ್ಯಾನ್ಸಲ್, ದಿಸ್ ಇಸ್ x log x minus integral of 1 dx ಅಂದ್ರೆ x plus c. ಸೊ ಅದ್ರ ವ್ಯಾಲ್ಯೂ ಡೈರೆಕ್ಟ್ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ. y into log x is equal to 2 into x log x minus x plus c ಬರುತ್ತೆ. ಓಕೆ, ಸೊ ಇದು ನಮಗೆ ಜನರಲ್ ಸೊಲ್ಯೂಷನ್ ಬಂದಿದೆ. ಬಟ್ ಆಕ್ಚುಲಿ ಅವ್ರು ಏನ್ ಕೇಳಿದಾರೆ ಅಂದ್ರೆ y of e ಕೇಳಿದ್ದಾರೆ. ಓಕೆ, y of e. ಸೊ ಈಗ x equal to e ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x equal to e, ಸೊ ಅವಾಗ ಏನಾಗುತ್ತೆ, y of log e is equal to 2 into e into log e minus 1 ಓಕೆ ಪ್ಲಸ್ c. ಸೊ ಅವಾಗ ಏನಾಗುತ್ತೆ, y into log e ವ್ಯಾಲ್ಯೂ ಎಷ್ಟು, log e ವ್ಯಾಲ್ಯೂ 1 ತಾನೆ. ಸೊ log e ವ್ಯಾಲ್ಯೂ 1 ಆಗಿದ್ರೆ y is equal to 2 into log e ವ್ಯಾಲ್ಯೂ 1. ಓಕೆ, ಸೊ 1 minus 1. ಓಕೆ, ಈಗ ಇದ್ರ ಎರಡಲ್ಲಿ x ಕಾಮನ್ ತಗೊಂಡ್ರೆ log x minus 1 ಬರುತ್ತೆ. ಓಕೆ, ಅವಾಗ ಈ ಕಾಮನ್ ಆಗುತ್ತೆ log e minus 1.
ಸೊ ಲಾಗ್ ವ್ಯಾಲ್ಯೂ 1 ಮೈನಸ್ 1 ಇದು 0 ಆಗುತ್ತೆ ಪ್ಲಸ್ ಸಿ, ನಥಿಂಗ್ ಬಟ್ y ಈಕ್ವಲ್ ಟು ಸಿ ಬರುತ್ತೆ. y ಈಕ್ವಲ್ ಟು ಸಿ. ಈಗ y ಈಕ್ವಲ್ ಟು ಸಿ ಅಂದ್ರೆ ಅದು ಕಾನ್ಸ್ಟೆಂಟ್ ಏನಾದ್ರೂ ಆಗಿರ್ಬೋದು. y ಈಕ್ವಲ್ ಟು ಸಿ ಅಂದ್ರೆ ಕಾನ್ಸ್ಟೆಂಟ್ ಅಲ್ವಾ, ಸೊ ಅದು ದಟ್ ಮೇ ಬಿ ಐದರ್ 2a e 0 and 2. Okay, so let us see what that government board will release that answer based on this. Okay, now question number 20. So a dietitian has to develop a special diet using foods. Okay, ಇದು simple question only. So first equations ನಾವು equations ಅಂದ್ರೆ ಟೇಬಲ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ x ಮತ್ತೆ y. ಸೊ ಐಟಮ್ಸ್ ಏನೇನಿದೆ, ಡಿಫರೆಂಟ್ ಐಟಮ್ಸ್ ಏನಿದೆ ಅಂದ್ರೆ ಈಗ ಕ್ಯಾಲ್ಸಿಯಂ, ಐರನ್, ಕೊಲೆಸ್ಟ್ರಾಲ್, ವಿಟಮಿನ್ಸ್. ಫಸ್ಟ್ ಕ್ಯಾಲ್ಸಿಯಂ, ಐರನ್ ಅಂಡ್ ಕೊಲೆಸ್ಟ್ರಾಲ್ ಅಂಡ್ ವಿಟಮಿನ್ ಎ. ಸೊ ಈ ತರ ಫಸ್ಟ್ ಟೇಬಲ್ ಫೈಂಡ್ ಔಟ್ ಮಾಡಬೇಕು. ಸೊ ಅವಾಗ ವ್ಯಾಲ್ಯೂಸ್ ಎಕ್ಸ್ ಅಲ್ಲಿ ಏನು 12 4 6 6 12 4 6 6 ಇದೆ. ನೆಕ್ಸ್ಟ್ ಈಚ್ ಪ್ಯಾಕೆಟ್ ಆಫ್ ಸೇಮ್ ಫುಡ್ ವೈ ಅಲ್ಲಿ ಏನಿದೆ 3 20 4 3 3 20 4 3. ಈಗ ಕಂಡೀಷನ್ ಏನ್ ಕೊಟ್ಟಿದ್ರೆ ಅಂದ್ರೆ ದಿ ಡೈಟ್ ರಿಕ್ವೈರ್ಸ್ ಅಟ್ ಲೀಸ್ಟ್ 240 ಯೂನಿಟ್ಸ್ ಆಫ್ ಕ್ಯಾಲ್ಸಿಯಂ. ಅಟ್ ಲೀಸ್ಟ್ 240 ಯೂನಿಟ್ಸ್ ಆಫ್ ಕ್ಯಾಲ್ಸಿಯಂ ಅಂದ್ರೆ ಫಸ್ಟ್ ಈಕ್ವೇಶನ್ ಏನು 12x ಪ್ಲಸ್ 3y ಅಟ್ ಲೀಸ್ಟ್ ಅಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 240. ಇದು ಫಸ್ಟ್ ಈಕ್ವೇಶನ್. ನೆಕ್ಸ್ಟ್ ಏನು ಅಟ್ ಲೀಸ್ಟ್ 460 ಯೂನಿಟ್ಸ್ ಆಫ್ ಐರನ್. ಅಟ್ ಲೀಸ್ಟ್ 460 ಯೂನಿಟ್ಸ್ ಆಫ್ ಐರನ್ ಅಂದ್ರೆ 4x ಪ್ಲಸ್ 20y ಗ್ರೇಟರ್ ದನ್ ಆರ್ ಈಕ್ವಲ್ ಟು 460. ಇದು ಸೆಕೆಂಡ್ ಈಕ್ವೇಶನ್. ನೆಕ್ಸ್ಟ್ ಏನು ಅಂಡ್ ಅಟ್ ಮೋಸ್ಟ್ 300 ಯೂನಿಟ್ಸ್ ಆಫ್ ಕೊಲೆಸ್ಟ್ರಾಲ್. ಸೊ ಇದು ಕೊಲೆಸ್ಟ್ರಾಲ್ ಅಟ್ ಮೋಸ್ಟ್ ಅಂದ್ರೆ 6x ಪ್ಲಸ್ 4 ಅಟ್ ಮೋಸ್ಟ್ ಅಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು ಎಷ್ಟು 300. ಸೊ ಇವಾಗ ಏನಿಲ್ಲ, ಇವಾಗ ಅವ್ರು ಏನ್ ಕೇಳ್ತಾರೆ ಅಂದ್ರೆ ದಿ ಕಾರ್ನರ್ ಪಾಯಿಂಟ್ಸ್ ಅಂತ ಕೇಳ್ತಿದ್ದಾರೆ. ಕಾರ್ನರ್ ಪಾಯಿಂಟ್ಸ್ ಅಂದ್ರೆ ಏನು, ಈ ಎರಡು ಈಕ್ವೇಶನ್ಸ್ ಸಿಂಪ್ಲಿಫೈ ಮಾಡಿದ್ರೆ ಒಂದು ಕಾರ್ನರ್ ಪಾಯಿಂಟ್ ಬರುತ್ತೆ, ಮತ್ತೆ ಈ ಎರಡು ಈಕ್ವೇಶನ್ ಸಿಂಪ್ಲಿಫೈ ಮಾಡಿದ್ರೆ ಇನ್ನೊಂದು ಕಾರ್ನರ್ ಪಾಯಿಂಟ್. ಈಗ ಫಸ್ಟ್ ಮತ್ತೆ ಲಾಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇನ್ನೊಂದು ಕಾರ್ನರ್ ಪಾಯಿಂಟ್ ಬರುತ್ತೆ. ಸೊ ಇನ್ ಕೇಸ್ ನೀವು ಆ ತರ ಸಿಂಪ್ಲಿಫೈ ಮಾಡಿದ್ರೆ ಸೊ ಒಂದು ಪಾಯಿಂಟ್ ಏನಂದ್ರೆ 2,72 ಒಂದು ಬರುತ್ತೆ, ಇನ್ನೊಂದು 15,20 ಒಂದು ಬರುತ್ತೆ. ಓಕೆ, ಸೊ ಇನ್ನೊಂದು ಪಾಯಿಂಟ್ ಏನಂದ್ರೆ ಸೊ ದಿಸ್ ಇಸ್ 15 ಓಕೆ 40,15 ಬರುತ್ತೆ. ಇದು ಚೆಕ್ ಮಾಡ್ಕೊಳ್ಳಿ. ಸೊ ಈ ತರ ಈಕ್ವೇಶನ್ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಈ ಆಪ್ಷನ್ ಬರ್ತಾ ಇದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 21. ದಿ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ whose position vector is 2i cap plus j cap minus k cap from the plane r bar dot. Okay, like this. Okay, ಒಂದು ವೆಕ್ಟಾರ್ ಕೊಟ್ಟಿದ್ದಾರೆ ಅಂಡ್ ಪ್ಲೇನ್ ಈಕ್ವೇಶನ್ ಕೂಡ ಕೊಟ್ಟಿದ್ದಾರೆ. ನೌ ದೇ ಆರ್ ಆಸ್ಕಿಂಗ್ ಡಿಸ್ಟೆನ್ಸ್. ಸೊ ಆಕ್ಚುಲಿ ಡಿಸ್ಟೆನ್ಸ್ ಫಾರ್ಮುಲಾ ಏನಂದ್ರೆ ಓಕೆ ax1 plus by1 plus cz1 minus d capital D divided by square root of a square plus b square plus c square. ಓಕೆ, ಇದು ಫಾರ್ಮುಲಾ. ಸೊ ಈಗ ಎ ಬಿ ಸಿ ಏನು x1 y1 z1 ಅಂದ್ರೆ ಇದು x1 y1 z1 ಈ ಪಾಯಿಂಟ್ ಆಗುತ್ತೆ. ಎ ಬಿ ಸಿ ಡಿ ಅಂದ್ರೆ ಈ ವ್ಯಾಲ್ಯೂಸ್ ಎ ಬಿ ಸಿ ಡಿ ವ್ಯಾಲ್ಯೂಸ್ ಆಗುತ್ತೆ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಗ ax1 ಅಂದ್ರೆ 2 into 1 ಓಕೆ ಪ್ಲಸ್ 1 into minus 2 plus minus 1 into 4 minus d value 4 divided by square root of a square plus b square plus c square. So ಅಂದ್ರೆ a square ಏನು ಓಕೆ 1 square 1 plus 2 square 4 plus 4 square 16. ಸೊ ಇದು ಸಿಂಪ್ಲಿಫೈ ಮಾಡಿದ್ರೆ 2 into 1 2 minus 2 minus 4 minus 4 divided by square root of this is 21. ಡಿಸ್ಟೆನ್ಸ್ ಅಂದ್ರೆ ಯಾವಾಗಲೂ ಮಾಡ್ಲೆಸ್ ಇರುತ್ತೆ. ಸೊ ಅದು ಸೊಲ್ಯೂಷನ್ ಏನಾಗುತ್ತೆ 2 2 ಕ್ಯಾನ್ಸಲ್ 8 by root 21 is our answer. So 8 by root 21 is option B. ಓಕೆ, ನಾವು ಪ್ಲಸ್ ಆರ್ ಮೈನಸ್ ತಗೋಬಾರ್ದು, ಯಾಕಂದ್ರೆ ಡಿಸ್ಟೆನ್ಸ್ ಅಂದ್ರೆ ಆಲ್ವೇಸ್ ಪಾಸಿಟಿವ್ ಕ್ವಾಂಟಿಟಿ. ಸೊ ಇಟ್ ಈಸ್ 8 by root 21. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 22. The coordinates of the foot of the perpendicular drawn from the origin to the plane 2x minus 3y plus 4z is equal to 29. So ಇದು ವೆರಿ ಸಿಂಪಲ್ ಕ್ವೆಶ್ಚನ್. ಆಕ್ಚುಲಿ ಇದು ಪಿ ಯು ಬೋರ್ಡ್ ಅಲ್ಲಿ ಅಂದ್ರೆ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ, ಬಟ್ ಆಬ್ಜೆಕ್ಟಿವ್ ಅಲ್ಲಿ ಒಂದು ಶಾರ್ಟ್ ಕಟ್ ಇದೆ. ಸೊ ವೆರಿ ಸಿಂಪಲ್, ದಟ್ ಈಸ್ ಸಬ್ಸ್ಟಿಟ್ಯೂಟ್ ದಟ್ ಪಾಯಿಂಟ್. ಆಪ್ಷನ್ ವೆರಿಫಿಕೇಶನ್ ಮಾಡಬೇಕು. ಆಪ್ಷನ್ ವೆರಿಫಿಕೇಶನ್ ಮಾಡ್ಬೇಕಂದ್ರೆ ಈ ಎಕ್ಸ್ ಪ್ಲೇಸ್ ಅಲ್ಲಿ ಈ ವೈ ಪ್ಲೇಸ್ ಅಲ್ಲಿ ಜೆಡ್ ಪ್ಲೇಸ್ ಅಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಆಪ್ಷನ್ ನೋಡಿದ್ರೆ
-2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -4 + 9 + 16. 16 - 4 12. 12 + 9 29 ಆಗಲ್ಲ. ನೆಕ್ಸ್ಟ್ ಸೊ 2 2 * 4 -9 + 16. 4 - 9 -5 + 16 11 ಆಗುತ್ತೆ, 29 ಆಗಲ್ಲ. ನೆಕ್ಸ್ಟ್ ಈ ಪಾಯಿಂಟ್ ತಗೊಂಡ್ರೆ 2 2 * 4 + 9 + 16. 16 + 4 20. 20 + 9 29. ಇದು ನಿಮಗೆ ಒಂದು ಮಿನಿಟ್ ಕೂಡ ತಗೊನಲ್ಲ. ಓಕೆ, ಡೈರೆಕ್ಟ್ ಆಪ್ಷನ್ ವೆರಿಫಿಕೇಶನ್ ಮಾಡಬಹುದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 23. The angle between pair of lines. Okay, question number 23. Actually angle between pair of lines formula ಏನಂದ್ರೆ cos theta is equal to a1 a2 plus b1 b2 plus c1 c2 divided by square root of a1 square plus b1 square plus c1 square into square root of a2 square plus b2 square plus c2 square. ಇದು angle formula. ಸೊ cos theta is equal to, ಈಗ a1 a2 b1 b2 c1 c2 ಏನಂದ್ರೆ ಇದು a ವ್ಯಾಲ್ಯೂ, ಇದು a1, ಇದು b1, ಇದು c1, ಮತ್ತೆ ಇದು a2 b2, ಇದು c2 ಆಗುತ್ತೆ. ಸೊ ಈಗ a1 a2 ಅಂದ್ರೆ ಸೊ ಫಸ್ಟ್ a1 into a2 3 into 1 3 plus 5 into 4 20 plus 4 into 2 8 divided by so square root of a1 square plus b1 square plus c1 square ಅಂದ್ರೆ ಇದು 9 plus 25 plus ಇದು 16 into square root of this is 1 plus 16 plus 4. So actually ಇದು ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ this is 28 plus 3 31 divided by square root of 16 plus 4 is to 20 plus 1 ಇದು root 21 ಆಗುತ್ತೆ. ಇದು 16 plus 9 25 25 plus 25 root 50 ಆಗುತ್ತೆ. root 50 we can write it as 31 into 5 root 2 ನಾವು ಬರಿಬಹುದು. ಅಂದ್ರೆ 5 inside over 25 to 50 ಆಗುತ್ತೆ into root 21. ಸೊ ಇದನ್ನ ನಾವು ಮತ್ತೆ 31 by 5 root 42 ಅಂತ ಬರಿಬಹುದು. ಅಂದ್ರೆ cos theta is equal to 31 by 5 root 42 ಬಂದ್ರೆ ಅಂದ್ರೆ theta is equal to cos inverse of 31 by 5 root 42. ಬಟ್ ಇದು ಆಪ್ಷನ್ ಯಾವುದರಲ್ಲಿ ಇಲ್ಲ. ಸೊ ಅವಾಗ ಏನ್ ಮಾಡಬೇಕು, ದಟ್ ವಿ ಕ್ಯಾನ್ ಕನ್ಸಿಡರ್ ಆಸ್ ಗ್ರೇಸ್. ಓಕೆ ಗೈಸ್, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 24. ನೆಕ್ಸ್ಟ್ ಕ್ವೆಶ್ಚನ್, ದಿ ಕಾರ್ನರ್ ಪಾಯಿಂಟ್ಸ್ ಆಫ್ ದಿ ಫೀಸಿಬಲ್ ರೀಜನ್ ಆಫ್ an LPP. ಓಕೆ, ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ 0, 2, 3, 0, 6, 0 and 6, 8 and 0, 5. 5 ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. z ವ್ಯಾಲ್ಯೂ ಕೊಟ್ಟಿದ್ದಾರೆ. z is equal to 4x plus 6y. ನಾವು ವಾಟ್ ದೇ ಆರ್ ಆಸ್ಕಿಂಗ್ ಇಸ್ ಮಿನಿಮಮ್ ವ್ಯಾಲ್ಯೂ ಎಷ್ಟು ಪಾಯಿಂಟ್ಸ್ ಹತ್ರ ಇರುತ್ತೆ. ವೆರಿ ಸಿಂಪಲ್ ಕ್ವೆಶ್ಚನ್. ನಾವು ಆಪ್ಷನ್ ಇದು ಸಬ್ಸ್ಟಿಟ್ಯೂಟ್ ಮಾಡಬೇಕು. 0 x ಪ್ಲೇಸ್ ಅಲ್ಲಿ 0, y ಪ್ಲೇಸ್ ಅಲ್ಲಿ 2 ಅಂದ್ರೆ 6 2 12 ಆಗುತ್ತೆ ಈ ಪಾಯಿಂಟ್ ಇಂದ. ಈಗ ಸೆಕೆಂಡ್ ಪಾಯಿಂಟ್ ಇಂದ ಕೂಡ 12 ಆಗುತ್ತೆ. ಥರ್ಡ್ ಪಾಯಿಂಟ್ ಇಂದ 4 6 24. ಓಕೆ, ಇದು ಫೋರ್ತ್ ಪಾಯಿಂಟ್ ಇಂದ 4 6 24 24 plus 6 8 48. ಸೊ ಇಟ್ ವಿಲ್ ಬಿ 4 2 6 72 ಆಗುತ್ತೆ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 6 5 30 ಆಗುತ್ತೆ. ಅವ್ರು ಮಿನಿಮಮ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಮಿನಿಮಮ್ ವ್ಯಾಲ್ಯೂ ಅಂದ್ರೆ ಎಷ್ಟು ಪಾಯಿಂಟ್ಸ್ ಅಲ್ಲಿ ಮಿನಿಮಮ್ ಇದೆ? 2 ಪಾಯಿಂಟ್ಸ್. ಸೊ ಓನ್ಲಿ 2 ಪಾಯಿಂಟ್ಸ್. ಓಕೆ, ಸಿಂಪಲ್ ಗೈಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 25. ಸೊ ಇಫ್ A and B are two independent events. Independent events ಅಂದ್ರೆ ಏನು? P of A intersection B is equal to P of A into P of B. ರೈಟ್ ಕಂಡೀಷನ್ ಇದು. ಸೊ ಈಗ ಅವ್ರು ಏನ್ ಕೊಟ್ಟಿದ್ರು ಅಂದ್ರೆ P of A dash ಕೊಟ್ಟಿದ್ದಾರೆ, P of A union B ಕೊಟ್ಟಿದ್ದಾರೆ, P of B ಕೂಡ ಕೊಟ್ಟಿದ್ದಾರೆ. ನಮಗೆ X ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು P of B. ಸೊ ಫಸ್ಟ್ ಆಫ್ ಆಲ್ P of A union B ಫಾರ್ಮುಲಾ ಯೂಸ್ ಮಾಡ್ಕೊಂತೀನಿ. P of A union B ಫಾರ್ಮುಲಾ ಏನು? P of A plus P of B minus P of A intersection B. So P of A union B ವ್ಯಾಲ್ಯೂ ಕೊಟ್ಟಿದ್ದಾರೆ. P of A union B 0.65. P of A ವ್ಯಾಲ್ಯೂ ಕೊಟ್ಟಿಲ್ಲ, ಬಟ್ ಅದು P of A dash ಕೊಟ್ಟಿದ್ದಾರೆ. So P of A ಫಾರ್ಮುಲಾ is 1 minus P of A dash. ಅಂದ್ರೆ 1 minus P of A dash ಎಷ್ಟು? 0.75. 1 minus 0.75 ಅಂದ್ರೆ 0.25. ಸೊ ಇದ್ರ ವ್ಯಾಲ್ಯೂ 0.25 plus P of B ವ್ಯಾಲ್ಯೂ ಎಷ್ಟು? X minus P of A intersection B. P of A intersection B ಅಂದ್ರೆ ಏನು? P of A into P of B. P of A into P of B ಇದು 0.25x ಆಗುತ್ತೆ. ಓಕೆ, ಸೊ ಈಗ 0.25 ಕಡೆ ಸೆಂಡ್ ಮಾಡಿದ್ರೆ 0.6 minus 0.25 0.40 is equal to
ಎರಡಲ್ಲಿ ಎಕ್ಸ್ ಕಾಮನ್ ತಗೊಂಡಿದ್ರೆ ಏನಾಗುತ್ತೆ 1 ಮೈನಸ್ 0.25 1 ಮೈನಸ್ 0.25 ಅಂದ್ರೆ 0.75. ಇವಾಗ ಎಕ್ಸ್ ಏನಾಗುತ್ತೆ 0.40 ಬೈ 0.75. ಸೊ ನಥಿಂಗ್ ಬಟ್ 0.40 ಅಂದ್ರೆ ಇದು 40 ಬೈ 100. ಓಕೆ, ಇದು 75 ಬೈ 100. ಸೊ 40 ಬೈ 75. ಸೊ 5 8s are 5 15s. Answer is 8 by 15. Next guys, question number 26. So guys, please subscribe my channel in order to get more and more videos, and next time onwards for your juniors or your sub juniors who are studying in either 10th or 11th or 12th, for all of them you can give my WhatsApp number if they need any video of class 11 or class 12 or KCT any particular topic. Okay, so please subscribe my channel and support me guys. Next, find the mean number of heads in 3 tosses of a coin. Okay, mean ಅಂದ್ರೆ ಇದು probability distribution table, probability chapter ಇಂದ. Actually 3 times coin toss ಮಾಡಿದ್ರೆ number of heads ಎಷ್ಟು ಬರೋ ಚಾನ್ಸ್ ಇದೆ, either 0 heads or 1 head or 2 head or 3 head. ಅದು probabilities ಫಸ್ಟ್ ಬರಬೇಕು. ಸೊ 0 head ಯಾವಾಗ ಬರುತ್ತೆ 1/8 ಕೇಸಲ್ಲಿ, ಯಾಕಂದ್ರೆ 3 heads of a coin ಅಂದ್ರೆ ಅದು ಸ್ಯಾಂಪಲ್ ಸ್ಪೇಸ್ ಏನಾಗ್ಬೋದು HH ಆಗ್ಬೋದು, ಇಲ್ಲ HHT ಆಗ್ಬೋದು. ಸೊ HT H ಆಗ್ಬೋದು, THH ಆಗ್ಬೋದು, ಇಲ್ಲ ಅಂದ್ರೆ TTT ಇಲ್ಲ TTH or else THT or HTT. ಇದು ಆಕ್ಚುಲಿ ಸ್ಯಾಂಪಲ್ ಸ್ಪೇಸ್. ಇದರಲ್ಲಿ ನಂಬರ್ ಆಫ್ ಹೆಡ್ಸ್ ಅಂದ್ರೆ ಐದರ್ 3 2 1 0 ಕೇಸಸ್ ಆಗುತ್ತೆ. ಓಕೆ, ಸೊ ಅದರಲ್ಲಿ 1 ಕೇಸ್ ಯಾವಾಗ ಬರುತ್ತೆ ಅಂದ್ರೆ 3/8 ಚಾನ್ಸ್, 2 ಕೇಸಸ್ ಕೂಡ 3/2, 3 ಹೆಡ್ಸ್ ಯಾವಾಗ ಬರುತ್ತೆ ಓನ್ಲಿ 1/8 ಚಾನ್ಸ್. ಇವಾಗ ಮೀನ್ ಫಾರ್ಮುಲಾ ಏನಂದ್ರೆ ಸಿಗ್ಮಾ xi ಇಂಟು ಪಿ ಆಫ್ xi. ಇದು ಫಾರ್ಮುಲಾ. ಅಂದ್ರೆ ಏನಿಲ್ಲ 0 ಇಂಟು 1/8 ಅಂದ್ರೆ ಎಷ್ಟು 0, ಪ್ಲಸ್ 1 ಇಂಟು 3/8 ಅಂದ್ರೆ 3/8, ಪ್ಲಸ್ 2 ಇಂಟು 3/8 ಅಂದ್ರೆ 6/8, ಪ್ಲಸ್ 3 ಇಂಟು 1/8 ಅಂದ್ರೆ 3/8. ಏನಿಲ್ಲ, ಈಗ LCM ತಗೊಳ್ಳಿ 8. ಸೊ 3 ಪ್ಲಸ್ 3 6, 6 ಪ್ಲಸ್ 6 12, 12/8. 12/8 ಅಂದ್ರೆ 4 3s are 4 2s. Answer is 3/2, but optionally that we can write it as 1.5. Next question. Question number 27. Okay. If capital A and capital B are two events such that P of A ಕೊಟ್ಟಿದ್ದಾರೆ, P of B ಕೊಟ್ಟಿದ್ದಾರೆ, P of A by B also given, then P of A dash intersection B dash find out ಮಾಡಬೇಕು. ಸೊ ಫಸ್ಟ್ ನಾನು P of A by B ಕಂಡೀಷನ್ ಯೂಸ್ ಮಾಡ್ಕೊಂತೀನಿ, ಅದು ಕಂಡೀಷನಲ್ ಪ್ರಾಬಬಿಲಿಟಿ ಅಲ್ಲಿ ಬರುತ್ತೆ. ಸೊ P of A by B is equal to P of A intersection B by P of B. ಇದು P of A by B ಫಾರ್ಮುಲಾ. ಸೊ ದಟ್ ದೇ ಗಿವೆನ್ 1/4. ಓಕೆ, ಅವಾಗ P of A intersection B ಏನಾಗುತ್ತೆ 1/4 ಇಂಟು P of B, ಬಟ್ P of B ವ್ಯಾಲ್ಯೂ ಎಷ್ಟು 1/3. ಸೊ ಅಂದ್ರೆ P of A intersection B ವ್ಯಾಲ್ಯೂ 1/12 ಆಗುತ್ತೆ. ಸೊ ಇವಾಗ ಇನ್ನು ಅವ್ರು ಏನ್ ಕೇಳ್ತಿದ್ರೆ P of A dash intersection B dash, ಇದು ಡಿಮಾರ್ಗನ್ಸ್ ಅಪ್ಲೈ ಮಾಡಿ P of A union B ಹೋಲ್ ಡ್ಯಾಶ್ ಅಂತ ಬರೀಬಹುದು. P of A union B ಹೋಲ್ ಡ್ಯಾಶ್ ಫಾರ್ಮುಲಾ 1 ಮೈನಸ್ P of A union B. ಸೊ 1 ಮೈನಸ್ P of A union B ಅಂದ್ರೆ P of A ಪ್ಲಸ್ P of B ಮೈನಸ್ P of A intersection B. So that means 1 minus P of A value 1/2, ಇದು 1/3 ಮೈನಸ್ 1/12. ಸೊ ಇದನ್ನು ನೀವು ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡಿದ್ರೆ, ಸೊ 1 ಮೈನಸ್ 1/2 ಮೈನಸ್ 1/3 ಪ್ಲಸ್ 1/12 ಬರ್ತಾ ಇದೆ. ಸೊ ಅವಾಗ ಆನ್ಸರ್ ಏನಂದ್ರೆ ನೀವು ಸಿಂಪ್ಲಿಫೈ ಮಾಡಿದ್ರೆ ಇದೆಲ್ಲ LCM ತಗೊಂಡ್ರೆ, ಸೊ ಆನ್ಸರ್ ವಿಲ್ ಗೆಟ್ 1/4. ಸೊ ಆಪ್ಷನ್ ಬಿ ಆಗುತ್ತೆ. Next, question number 28. So a pandemic has been spreading all over the world. The probabilities are 0.7 that there will be a lockdown, 0.8 that will be pandemic is controlled in 1 month of there is a lockdown, and 0.3. Okay, so you read the question and the answer we have to apply here is total theorem of probability. Total theorem of probability andre P of A is equal to P of E1 into P of A by E1, okay, plus P of E2 into P of A by E2. Okay, ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಸಿಂಪ್ಲಿಫೈ ಮಾಡಬಹುದು. ಈಗ ಆಕ್ಚುಲಿ P of E1 ಅಂದ್ರೆ P of E1 is 0.7. probabilities are that there will be a lockdown. Next P of E2, P of E2 ಏನಾಗುತ್ತೆ 0.8, that will control is 1 month. Okay.
ನೆಕ್ಸ್ಟ್ ಪಿ ಆಫ್ ಎ ಬೈ ಇ ಒನ್, ಪಿ ಆಫ್ ಎ ಬೈ ಇ ಒನ್ ಅಂದ್ರೆ ಸೊ ನೆಕ್ಸ್ಟ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 0.3, ಪಿ ಆಫ್ ಎ ಬೈ ಇ ಟು ದಟ್ ವ್ಯಾಲ್ಯೂ ಇಸ್ ಆಲ್ಸೋ 0.3. ಸೊ ಈ ವ್ಯಾಲ್ಯೂಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0.7 into 0.3 plus 0.8 into 0.3. So this is this is 21 plus this is 8 3 is 24, 0.24. So iದೇನಾಗುತ್ತೆ sorry actually this is p of e1 into p of a by e1. Okay sorry values ಸ್ವಲ್ಪ change ಮಾಡ್ಕೊಳ್ಳಿ. So p of e1 0.7 and p of a by e1 is 0.8 guys. Okay sorry guys, okay. No sorry, p of e1 value is 0.7, p of a by e1 value is 0.8. next p of e2 value is 0.3, p of a by e2 value is again 0.3. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0.7 into 0.8 plus 0.3 into 0.3 which is this is 0.56 plus 0.9 which is equal to 0.65 is the answer. Okay, next I will move to question number 29. The degree measure of pi by 32 is equal to pi by 32. ಇದು ನಾವು ರೇಡಿಯನ್ಸ್ ಇಲ್ಲಿ ಇದೆ, ಡಿಗ್ರಿ ಮೆಸರ್ ಕನ್ವರ್ಟ್ ಮಾಡ್ಬೇಕಂದ್ರೆ 180 by pi ಮಲ್ಟಿಪ್ಲೈ ಮಾಡ್ಬೇಕು. 180 by pi ಮಲ್ಟಿಪ್ಲೈ ಮಾಡಿದ್ರೆ pi ಕ್ಯಾನ್ಸಲ್, 180 by 32. ಬಟ್ ಇದನ್ನು ನಾವು ಡಿವಿಷನ್ ಮೆಥಡ್ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಸೊ 32 we have to divide with this 180, so it will become 32 5s 3 5s 15 and 2 5 10, this is 160, so remainder is 20. ಸೊ ಇದನ್ನ ನಾವು ಯಾವ ತರ ಬರಿಬೇಕಂದ್ರೆ 5 degree 20 by 32 into 60. ಸೊ ಅಗೇನ್ ಮಿನಿಟ್ಸ್ ಡಿಗ್ರೀಸ್ ನ ಮಿನಿಟ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇವಾಗ ಏನಾಗುತ್ತೆ ಅಂದ್ರೆ 5 degree 2 6, ಸೊ ದಿಸ್ ಇಸ್ 1200 by 32. ಸೊ ಅಗೇನ್ 32 1200 ನ ಡಿವೈಡ್ ಮಾಡಿದ್ರೆ ಸೊ 32 ಓಕೆ 32 3 ಏನಾಗುತ್ತೆ 96 ಆಗುತ್ತೆ. 96 ಆಗಿದೆ, ಇದು 14, ಸೊ ಇದು 140 ಇರುತ್ತೆ. ಸೊ ಅಂಡ್ ದೆನ್ ಸಾರಿ 240 ಆಗಿರುತ್ತೆ. ಸೊ 32 7s ಅಂದ್ರೆ 3 7s 21, 2 7s 14, ಸೊ ಇದು 224 ಆಗುತ್ತೆ. ಸೊ ರಿಮೈಂಡರ್ ಅಗೇನ್ 16 ಇರುತ್ತೆ. ಸೊ ಇದೇನಾಗುತ್ತೆ 5 degree 37 minute. ಅಗೇನ್ ಇದು ಯಾವ ತರ ಬರೀಬಹುದು ಅಂದ್ರೆ 16 by 32 into ಅಗೇನ್ 60 ಮಾಡಬೇಕು. ಸೊ ಅವಾಗ 16 1 16 2 2 1 230. ಸೊ ಇದು 5 degree 37 minutes 30 seconds ಆಗುತ್ತೆ. ಸೊ ಆಪ್ಷನ್ 5 degree ಆಪ್ಷನ್ ಡಿ. Next last question in this part. So the value of sin 5 pi by 12 into sin pi by 12 is. So guys, in the description of this video you have the part 2 link also. Part 2 nothing but question number 31 to 60 I have solved. So maximum will be correct answer. So please watch this video to identify the number of marks you can get. Okay. So the question is sin 5 by 12 5 pi by 12 into sin pi by 12. ಇದು ಕ್ವೆಶ್ಚನ್. ಇದು ಸಿಂಪ್ಲಿಫೈ ಮಾಡಬೇಕು. ಆಕ್ಚುಲಿ ಈ ವ್ಯಾಲ್ಯೂಸ್ ನಾವು ಸಿಂಪ್ಲಿಫೈ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಫಾರ್ಮುಲಾಗೆ ನಾವು ಕನ್ವರ್ಟ್ ಮಾಡ್ಕೋಬಹುದು. ಸೊ ಫಾರ್ಮುಲಾಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಆಕ್ಚುಲಿ ಫಾರ್ಮುಲಾ ಏನಂದ್ರೆ cos of x plus y minus cos of x minus y. ಇದ್ರ ಫಾರ್ಮುಲಾ -2 sin x sin y. ಅಂದ್ರೆ ಇಲ್ಲಿ ನಮಗೆ sin x sin y ತರ ಇದೆ. ಸೊ -2 ಮಲ್ಟಿಪ್ಲೈ ಮಾಡಬೇಕು. ಸೊ -2 ಮಲ್ಟಿಪ್ಲೈ ಮಾಡಿದ್ರೆ ಅಟ್ ದಿ ಸೇಮ್ ಟೈಮ್ ಡಿವೈಡ್ ಕೂಡ ಮಾಡಬೇಕು. ಸೊ ಇವಾಗ -2 ಮಲ್ಟಿಪ್ಲೈ ಮಾಡಿದ್ರೆ ಈಗ -1/2 ಇದು ಕಾಮನ್ ತಗೊಂಡ್ರೆ -2 sin 5 pi by 12 into sin pi by 12 ಇರುತ್ತಲ್ಲ. ಸೊ -1/2 ಇಂಟು, ಸೊ ಇದು -2 sin x sin y ಫಾರ್ಮುಲಾ ಇಲ್ಲಿ ಇದೆ. -2 sin x into sin y ಅಂದ್ರೆ cos of x plus y ಅಂದ್ರೆ 5 pi by 12 plus pi by 12 minus cos of 5 pi by 12 minus pi by 12 ಆಗುತ್ತೆ. ಸೊ -1/2 into cos of 12 LCM ಸೇಮ್ 5 pi plus pi ಅಂದ್ರೆ 6 pi by 12 ಅಂದ್ರೆ
ಇದು ಪೈ ಬೈ 2 ಆಗುತ್ತೆ. ಮೈನಸ್ ಕಾಸ್ 5 ಪೈ ಮೈನಸ್ ಪೈ ಅಂದ್ರೆ 4 ಪೈ, 4 ಪೈ ಬೈ 12 ಅಂದ್ರೆ ಇದು ಪೈ ಬೈ 3 ಆಗುತ್ತೆ. ಸೊ ಮೈನಸ್ 1 ಬೈ 2 ಇಂಟು ನಿಮ್ಗೆ ಗೊತ್ತಿದೆಯಲ್ಲ ಕಾಸ್ 90 ವ್ಯಾಲ್ಯೂ 0 ಮೈನಸ್ ಇದು 1 by 2, minus of minus plus 1 by 4 is the answer. Okay, option A. Next, watch the part 2 video. All the best.